ಹಾಯ್ ಸಿಸ್ಟರ್. ಹಾಯ್ ಬ್ರದರ್. ನಿನ್ ತಂಗಿನ ಕರಿಯ. ಹಾಯ್ ತಂಗಿ. ಹಾಯ್ ಅಣ್ಣ. ನೋಡಿದ್ರ ಚಿಕ್ಕ ಹೋಟ್ಲು ಒಂದು ಇಬ್ಬರು ಕೌಂಟರ್ ಕೆಲಸ ಇದ್ರು ಅಷ್ಟೇ. ಬಟ್ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರಲಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೊಡೆದ್ಬಿಟ್ಟ. ಅಂದರೆ ಸರ್ ಮನೆ ಯಾವಾಗ ನೆನಪಾಗೋದು ಅಂತಂದರೆ ಯಾರಾದರೂ ಬೈದಾಗ ಎಲ್ಲ ನಮಗೆ ಹುಷಾರಿಲ್ದಿದ್ದಾಗ ಅಮ್ಮ ನೆನಪಾಗ್ತಾರೆ. ನಾನು ಇನ್ ಕೇಸ್ ಇಂಡಸ್ಟ್ರಿಲಿ ಏನೂ ಆಗಿಲ್ಲ ಅಂತ ರೋಡಿಗೆ ಬಿದ್ದರೂ ನೀನು ಟೆನ್ಷನ್ ತಗೋಬೇಡ, ಅಲ್ಲಿಂದ ನಾನು ಎದ್ದು ಬರ್ತೀನಿ ಮತ್ತೆ. ಸೊ ನಾನು ಆ್ಯಕ್ಚುಲಿ ಕಷ್ಟಕ್ಕೆ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದೆ ಸರ್. ಅವ್ರು ಹಿಂಗೆ ನೋಡ್ತಾವ್ರು ನಾನು ಯಾಕೆ ನೋಡ್ತಾವ್ರು ಇರೋದು ಗೊತ್ತಿಲ್ಲ. ಅವ್ರಿಗೆ ಕ್ವಾಲಿಸ್ ಅದ್ರೂ ಗೊತ್ತಿಲ್ಲ, ಆರ್ಟಿಸ್ಟ್ ಕ್ಯಾರೆಕ್ಟರ್ ಅದು ಗೊತ್ತಿಲ್ಲ. ಅದಾದ್ಮೇಲೆ ಇಳಿದ ತಕ್ಷಣ ಮ್ಯಾನೇಜರ್ ಲೋ ಎಷ್ಟೊತ್ತ ನೀನು ಬರೋದು ತಗೊಳ್ಳೋ ಬುಟ್ಟಿ ಹತ್ಕೊಳ್ಳೋ ತಕ್ಷಣ ಅವ್ರು ನಗುತ್ತವ್ರೆ, ನೀನು ಆರ್ಟಿಸ್ಟ್ ಅಲ್ವಾ ಅಂತ. ಇಲ್ಲ ಬಿಡೋ ಸೆಟ್. ಏನಾಗಲಿ ಮುಂದೆ ಸಾಗುನಿ. ಅದೇ ಟೈಮಿಗೆ ನಂದು ಅದೇ ಹೇಳಿದ್ನಲ್ಲ ಬ್ರೇಕಪ್ ಆಯಿತು ಸರ್. ನಾನು 5 ವರ್ಷದ ಲವ್ ಸರ್ ಅಂತ. ನೈನ್ತ್ ಸ್ಟ್ಯಾಂಡರ್ಡಿಂದ ನಾನು ಲವ್ ಮಾಡ್ಕೊಂಡು ಬಂದಿದ್ದು. ಅವಳನ್ನ ಕ್ಲಾಸ್ಮೇಟ್ ಲವ್ ಮಾಡ್ಕೊಂಡು ಬಂದಿದ್ದು. ತುಂಬ ಸ್ಟ್ರಾಗ್ ಅಂದರೆ ಫೈಟಿಂಗ್ ಇಟ್ಟು ಎಲ್ಲ ಆದಮೇಲೆ 2 ಸೈಡ್ ಆಯಿತು. ಅದಾದಮೇಲೆ ಏನಾಯಿತು, ಅವಳು ಇಂಜಿನಿಯರಿಂಗ್ ಹೋದಾಗ ಚೇಂಜ್ ಆಗ್ಬಿಟ್ಲು. ಚೇಂಜ್ ಆದಾಗ ಏನಾಯಿತು, ನನಗೆ ತುಂಬ ಡಿಪ್ರೆಷನ್ಗೆ ಹೋದೆ ಸರ್ ನಾನು. ಇಲ್ಲ ಅದೇ ಚೇಂಜ್ ಆಗ್ಬಿಟ್ಲು ಸರ್. ಅಂದರೆ ಬೇರೆ ಅವಳು ಹುಡುಗನ್ನ ಲವ್ ಮಾಡೋದು. ಅಂದರೆ ಇಂಜಿನಿಯರಿಂಗ್ ಹೋದಾಗ ಚೇಂಜ್ ಆಗ್ಬಿಟ್ಲು. ಅಂದರೆ ನಾನು BCom ನಮ್ಮೂರಲ್ಲಿ ಹೊಸಪೇಟೆಯಲ್ಲಿ, ಅವಳು ಬಂದ್ಬಿಟ್ಟು ಇಲ್ಲಿ ತುಮಕೂರಲ್ಲಿ ಓದಿದ್ದು. ಸೊ ಚೇಂಜ್ ಆದಮೇಲೆ ಏನಾಯಿತು, ನನಗೆ ತುಂಬ ಡಿಪ್ರೆಷನ್ ಹೋಗ್ಬಿಟ್ಟೆ ನಾನು. ಅದಕ್ಕೆ ನಾನೇನಾಯಿತು, ಆ ಡಿಪ್ರೆಷನ್ ಹೋದಾಗ ನಾನು ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿದೆ, ಎಲ್ಲ ಇದು ಮಾಡಿದೆ. ಸೊ ಅದೇ ಟೈಮಲ್ಲಿ ದರ್ಶನ್ ಸರ್ ವೀಕೆಂಡ್ ಇತ್ತು ರಮೇಶ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ತುಮಕೂರಲ್ಲಿ ಓದ್ತಿದ್ಲು, ನಾನು ಹಾಸ್ಪಿಟಲ್ ಓದ್ತಿದ್ದೆ. ನಾನು ಅವಳು ದುರ್ಗದಲ್ಲಿ ಬಂದ್ಬಿಟ್ಟು ಮೀಟ್ ಮಾಡಿ ಸುತ್ತಾಡ್ಕೊಂಡು ಆಮೇಲೆ ಊರಿಗೆ ಹೋಗ್ತಿದ್ದೆ. ಸೊ ಆ ಥರ ಇವಾಗಿಲ್ಲ, ಎಲ್ಲಿ ಹೋದೋ ಗೊತ್ತಿಲ್ಲ ಅವಾಗ. ಸೊ ಅದೇ ಟೈಮಲ್ಲಿ ಹಿಂಗಾಯ್ತು ಸರ್. ಚೇಂಜ್ ಆಗಿಬಿಟ್ಲು. ಅದು ಕಾಲೇಜಿಗೆ ಹೋದಾಗ ಒಂದು ಪಾಸ್ಟ್ ಲೈಫ್ ನೋಡ್ತಾರಲ್ವ ಸರ್. ಸೊ ಆ ಥರ ಇದ್ದಾಗ ಚೇಂಜ್ ಆಯಿತು. ಸೊ ನಾನು ಆ ಟೈಮಲ್ಲಿ ಅಕ್ಸೆಪ್ಟ್ ಆಗಿರಲಿಲ್ಲ ಸರ್. ಅಂದರೆ ಏನು ಅಂದರೆ ಒಬ್ಬರು ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತಂದರೆ ಅದು ಏನು ಕಿರಿಕ್ ಮಾಡೋದು ಯೂಸ್ ಇಲ್ಲ ಸರ್. ಅದು ನಾನು ಮಾಡಲ್ಲ. ಅಂದರೆ ಇನ್ನೊಂದು ನಾನು ಯಾವುದೂ ಫೋರ್ಸ್ಫುಲ್ಲಿಯಾಗಿ ಮಾಡಲ್ಲ ಸರ್. ಫೋರ್ಸಾಗಿ ನೀನು ಇರು ಅಂತಲೂ ಇರಿಸ್ಕೊಳಲ್ಲ, ಫೋರ್ಸಾಗಿ ಕೆಲಸ ಮಾಡಬೇಕು ಅಂತಲೂ ಮಾಡಲ್ಲ ಸರ್. ನಾನು ಮನಸ್ಸಿಗೆ ಅನಿಸಿದ್ರೆ ಅದಕ್ಕೆ 100% ಎಫೆಕ್ಟ್ ಆಗ್ಬಿಟ್ಟು ಮಾಡ್ತೀನಿ. ಅದು ಯಾವುದನ್ನು ಇದುವರೆಗೆ ನಾನು ಫೋರ್ಸ್ ಮಾಡಲ್ಲ ಸರ್. ಸೊ ಅವಾಗ ನನಗೆ ಏನಾಯಿತು, ನನಗೊಂದು ಇಲ್ಲ ಅಚೀವ್ಮೆಂಟ್ ಮಾಡ್ಬೇಕು ನನ್ನ ಲೈಫಲ್ಲಿ. BCom ಮುಗಿದಿತ್ತು ನಿಮ್ದು? BCom ಮುಗಿದಿತ್ತು ಸರ್ ನಂದು ಆಲ್ರೆಡಿ. ಮೇಡಮ್ ಇಂಜಿನಿಯರಿಂಗ್ ಮುಗಿದಿತ್ತು? ಇಲ್ಲ, ಅವ್ರದ್ದು ಇಂಜಿನಿಯರಿಂಗ್ 5-4 ವರ್ಷ ಅಲ್ವ ಸರ್. ನಂದು ಇದಾಯಿತು. ಇಲ್ಲ ಏನೋ ಅಚೀವ್ ಮಾಡಬೇಕು. ಊರಲ್ಲಿದ್ದರೆ ಅದೇ ನೆನಪು, ಅದೇ ಕಾಡುತ್ತೆ. ಸೊ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ. ಯಾವ ವರ್ಷ? 2018-19 ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ. ನನ್ನ ಫ್ರೆಂಡ್ ನಂದಿ ಅಂತ ಒಬ್ಬ ಇಲ್ಲಿ ಪದ್ಮಾವತಿ ಅಂತ ಸೀರಿಯಲ್ ಬರೋದು, ಆ ಸೀರಿಯಲಲ್ಲಿ ಆಫೀಸ್ ಬಾಯಾಗಿ ಕೆಲಸ ಮಾಡ್ತಿದ್ದ. ಅವನು ಇಲ್ಲೇ ಕಾಮಕ್ಯದಲ್ಲಿ ಒಂದು ರೂಮಲ್ಲಿದ್ದ. ಅವನಿಗೆ ನಾನು ಫೋನ್ ಮಾಡಿಬಿಟ್ಟು ಹೇಳಿದೆ ನಾನು ಬರ್ತೀನಿ ಅಂತ. ನಮ್ಮ ಅಪ್ಪ ಅಮ್ಮಗೆ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದರೆ ಇಷ್ಟ ಇರಲಿಲ್ಲ, ಕಾಸು ಕೊಡೋಲ್ಲ. ಸೊ ನಾನು ಬಂದಾದ್ಮೇಲೆ ಏನು ಮಾಡಿದೆ, ಅಲ್ಲಿ ದುಡ್ಡು ಕಟ್ಟೋಕ್ಕೆ, ರೂಮಿಗೆ ರೆಂಟ್ ಕಟ್ಟೋಕ್ಕೆ ಇಷ್ಟ ದುಡ್ಡು ಇರಲಿಲ್ವಲ್ಲ. ಸೊ ನಾನೇನು ಮಾಡಿದೆ, ರೂಮು ಫ್ರೀ ಆಗಬೇಕು, ಊಟನೂ ಫ್ರೀ ಆಗಬೇಕು. ಬಟ್ ಏನಂದರೆ ನಾನು BCom ಮಾರ್ಕ್ಸ್ ಕಾರ್ಡ್ ತಗೊಂಡು ಒಂದಿಷ್ಟು ಕೆಲಸಕ್ಕೆ ಸೇರಿದೆ ಸರ್. ಒಂದಿಷ್ಟು ಕೆಲಸಕ್ಕೆ ಹೋದೆ ನಾನು ಬೆಂಗಳೂರಲ್ಲಿ. ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳೋರು. ಕೆಲಸ ಕೊಟ್ಟರೆ ಎಕ್ಸ್ಪೀರಿಯನ್ಸ್ ಅಲ್ವ ಸರ್. ನಮ್ಮ ಇಂಡಸ್ಟ್ರಿಲೂ ಅದು ಇದೆ, ಅದು ಆಮೇಲೆ ಹೇಳ್ತೀನಿ. ನೀನು ಕೆಲಸ ಕೊಡು, ನಾನು ಎಕ್ಸ್ಪೀರಿಯನ್ಸ್ ನಾನು ತೋರಿಸ್ತೀನಿ. ನೀನು ಕೆಲಸನೇ ಕೊಡೋದು ಎಕ್ಸ್ಪೀರಿಯನ್ಸ್ ಹೆಂಗೆ. ಸೊ ಅದಾದಮೇಲೆ ನಾನು ಏನು ಮಾಡಿದೆ, ಬೆಸ್ಟ್ ಆಪ್ಷನು ಹೋಟ್ಲು ಉತ್ತಮ್ ಸಾಗರ್ ಅಂತ ಹೇಳ್ಬಿಟ್ಟು ಬೈರತಿ ಕ್ರಾಸ್ ಹತ್ರ ಮುಂಚೆ ಒಂದು ಹೋಟ್ಲ್ ಇತ್ತು ಸರ್. ಇವಾಗ ಅದನ್ನ ಹೊಡೆದ್ಬಿಟ್ಟು ಹಾಸ್ಪಿಟ್ಲ್ ಮಾಡಿದ್ದಾರೆ. ಬೈರತಿ ಕ್ರಾಸ್ ಕೇರ್ಪುರ ಬೈರತಿ ಕ್ರಾಸ್ ಹತ್ರ ಉತ್ತಮ್ ಸಾಗರ್ ಅಂತ ಒಂದು ಹೋಟ್ಲ್ ಇತ್ತು. ಅಲ್ಲಿ ಕೆಲಸಕ್ಕೆ ಸೇರಿದೆ ಸರ್. 5 ತಿಂಗಳು ಕೆಲಸ ಮಾಡಿದೆ. 50,000 ದುಡಿದೆ. 50,000 ದುಡ್ದು ಮತ್ತೆ ಕಾಮಕ್ಕೆಗೆ ಬಂದೆ. ಕಾಮಕ್ಕೆಗೆ ಬಂದ್ಬಿಟ್ಟು ರೂಮ್ ಮಾಡಿಬಿಟ್ಟು ನಾಗಾಭರಣ ಸರ್ ಬಾಪಾ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದೆ ಸರ್ ನಾನು. ವೀಕೆಂಡ್ ಕ್ಲಾಸು. ವೀಕ್ ಡೇಸಲ್ಲಿ ಮತ್ತೆ ಪಾರ್ಟ್ ಟೈಮ್ ಕೆಲಸ ಸೇರೋದು ಹೋಟ್ಲಿಗೆ. ವೀಕ್ ಡೇಸಲ್ಲೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡೋದು. ಬಟ್ ಒಂದು ಸತಿ ಏನಾಯಿತು, ಕುರಿ ಬಣ್ಣ ಅಂತ ಸಾಗರ್ ಸರ್ ನಡೆಸ್ತಿದ್ರು ಗೊತ್ತಾ ಸರ್. ಅವರೇ ಅಲ್ಲಿ ಟೀಚರು, ಲೆಕ್ಚರ್ ಆಗಿದ್ದು. ಬಟ್ ಏನಂದರೆ ಅವರು ವೀಕೆಂಡ್ ಕ್ಲಾಸ್ ಬೇಡ, ನೀವು ಎಲ್ಲರೂ ತುಂಬ ಆಸಕ್ತಿ ಇದ್ದೀರಾ, ನಿಮಗೆ ಗುರುವಾರದಿಂದನೇ ಕ್ಲಾಸ್ ತೊಗೊತೀನಿ ಅಂತ ಹೇಳಿದ್ರು. ನಾನು ಇಲ್ಲಿ ಹೋಟ್ಲಿಗೆ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿಬಿಟ್ಟಿದ್ದೆ. ಬಟ್ ನಾನೇನು ಮಾಡಿದೆ, ನನಗೆ ಅದು ಇಂಪಾರ್ಟೆಂಟ್ ಅಲ್ವಾ, ಇವ್ರಿಗೆ ಕೇಳ್ದೇ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ. ಸೊ ಒಂದು ಸತಿ ಏನು ಮಾಡಿತ್ತು, ನಾನು ಓಕೆ 3 ಸತಿ ಹಂಗೆ ಮಾಡಿದ್ದೀನಿ. ಯಾರೇ ಓನರ್ ಆಗಲಿ ತಪ್ಪಲ್ಲ ಅದು. ನಾನು ಕೌಂಟರ್ ಕೆಲಸ ಮಾಡ್ತಿದ್ದು, ಯಾಕಂದರೆ ನಾನು ಬಿಫೋರ್ ಕೌಂಟರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತಲ್ವಾ. ಸೊ ಇಲ್ಲಿ ನಾನು ಕೌಂಟರ್ ಕೆಲಸನೇ ಮಾಡಿದ್ದು. ಸೊ ಅದಾದಮೇಲೆ ಕೌಂಟರ್ ಸರ್ವಿಸ್ ಅಷ್ಟೇ. ಟಿಕೆಟ್ ಇಸ್ಕೊಳ್ಳೋದು, ಏನಂತ ನೋಡೋದು, ಆರ್ಡರ್ ಕೊಡೋದು, ಇಲ್ಲ ಅಲ್ಲೇ ಇದ್ರೆ ರೈಸ್ ಬಿಟ್ಟರೆ ಹಾಕೋದು, ಅದು ಆ ಥರ ಕೆಲಸ. ಒಂದು ಸತಿ ನನಗೆ ಬಡಿಸಿದ್ದೆ, ಹಿಂದೆ ಬಂದ್ಬಿಟ್ಟು ಜೋರಾಗಿ ಹೊಡೆದ್ಬಿಟ್ಟ. ಅದೇ ಟೈಮಲ್ಲಿ ಅಂಜನಿ ಪುತ್ರ ರಿಲೀಸ್ ಸರ್. ಅಂಜನಿ ಪುತ್ರ ರಿಲೀಸ್ ಆಗಿತ್ತು. ಓನರು ಅಂದರೆ ಕೇಳ್ದೆ ಹೋಗ್ತೀಯಾ ನೀನು ಅಂತ. ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡು ನಾವು ಕೇಳ್ದೆ ಹೋಗ್ತಿದ್ಯಾ ಕ್ಲಾಸಿಗೆ ಅನ್ನೋದು. ಇಲ್ಲಿ ಹೋಟ್ಲ್ ನೋಡೋರು ಯಾರು ಅನ್ನೋದು. ಅದು ಚಿಕ್ಕ ಹೋಟ್ಲು.
ಚಿಕ್ಕ ಹೋಟ್ಲು ಒಂದು ಇಬ್ಬರು ಕೌಂಟ್ರ್ ಕೆಲಸ ಇದ್ರು ಅಷ್ಟೇ. ಬಟ್ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರಲಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೊಡೆದ್ಬಿಟ್ಟ. ಹೆವಿ ಅಂದರೆ ಸರ್ ಮನೆ ಯಾವಾಗ ನೆನಪಾಗೋದು ಅಂತಂದರೆ ಯಾರಾದರೂ ಬೈದಾಗ ಇಲ್ಲ ನಮಗೆ ಹುಷಾರಿಲ್ದಿದ್ದಾಗ ಅಮ್ಮ ನೆನಪಾಗ್ತಾಳೆ. ಅದು ಪ್ರತಿಯೊಬ್ಬರಿಗೂ ಆಗುತ್ತೆ ಸರ್ ಅದು. ಸೊ ನನಗೆ ನಮ್ಮ ಮನೇಲಿ ಒಂದು ಮಾತು ಬೈಯೋರಲ್ಲ, ಅಂದರೆ ಬೈಯೋರು ಅಂದರೆ ಸೆನ್ಸು ನೀವು ಚೆನ್ನಾಗಿ ಓದ್ಕೋ ಚೆನ್ನಾಗಿರೋ ಅನ್ನೋದು ಬೈಯೋದು ಬೇರೆ ಸರ್. ಬಂದ್ಬಿಟ್ಟು ಹೊಡೆಯೋದು ಏಕಾಏಕಿ ಹೊಡೆಯೋದು ಅದು ನನಗೆ ತಡೆಯೋಕ್ಕಾಗಲಿಲ್ಲ. ಸೊ ನಾನು ಏನು ಬಂದೆ ಆಚೆ ಕಡೆ ಹೆವಿ ಹತ್ಬಿಟ್ಟೆ ಸರ್. ನಾನು ಹತ್ಬಿಟ್ಟು ಹೋಟ್ಲೂ ಬಿಟ್ಟೆ. ಹೋಟ್ಲು ಬಿಟ್ಟು ನನ್ನ ಫ್ರೆಂಡಿಗೆ ಅದಾದ ನನ್ನ ಫ್ರೆಂಡು ಪೇಂಟ್ ಫ್ಯಾಕ್ಟ್ರಿ ಸೇರಿದ್ದ, ಅವ್ರದ್ದೊಂದು ರೂಮ್ ಇತ್ತು, ಅಲ್ಲೋಗಿ ರೂಮ್ ಸೇರಿಕೊಂಡೆ. ಅದಾದಮೇಲೆ ಏನಿರಲಿಲ್ಲ ಸರ್, ಕೊರಿಯರ್ ಆಫೀಸಲ್ಲಿ ಕೆಲಸ ಮಾಡಿದೆ. DTDC ಕೊರಿಯರ್ ನಾಗರಬಾವಿ ಅನ್ನಪೂರ್ಣೇಶ್ವರಿ ಡೌನಿಗೆ ಇಳಿದ್ರೆ ಅನ್ನಪೂರ್ಣೇಶ್ವರಿ BD ಕಾಂಪ್ಲೆಕ್ಸ್ ಡೌನಿಗೆ ಇಳಿದ್ರೆ ಲೆಫ್ಟ್ ಸೈಡ್ಗೆ DTDC ಕೊರಿಯರ್ ಚಿಕ್ಕದಿದೆ ಸರ್, ಇವಾಗಲಿದೆ. ಬಟ್ ಓನರ್ ಬೇರೆ. ಆ ಓನರಲ್ಲಿ ನನಗೆ ಅಣ್ಣ ದಯವಿಟ್ಟು ನನಗೆ ದುಡ್ಡೇನು ಬೇಡ, ಸಂಬಳ ಏನು ಬೇಡ, ದಿನಕ್ಕೆ 100 ರೂಪಾಯಿ ಕೊಡಿ ಸಾಕು. ದಿನಕ್ಕೆ 100 ರೂಪಾಯಿ ಖರ್ಚಿಗಿದೆ, ಅಟ್ಲೀಸ್ಟ್ ನಾನು ಏನೋ ಖರ್ಚು ಮಾಡ್ಬೋದಲ್ಲ ಸರ್. ದಿನಕ್ಕೆ 100 ರೂಪಾಯಿ ಖರ್ಚಿಗೆ ಇಸ್ಕೊಂಡು ಅಲ್ಲಿ ಕೆಲಸಕ್ಕೆ ಸೇರಿದೆ. ಅದಾದಮೇಲೆ ಅಲ್ಲಿ ಮುಗೀತು. ಸಾಕರ್ ನಗರ ಮೋರಲ್ಲಿ ಕೆಲಸ ಮಾಡಿದೆ. ಸಾಕರ್ ನಗರ ಮೋರಲ್ಲಿ ಕೆಲಸ ಮಾಡಾದ್ಮೇಲೆ ಒಂದು ತಿಂಗಳಲ್ಲಿ ಕೆಲಸ ಸಿಕ್ತು. 12,000 ರೂಪಾಯಿ ದುಡ್ಕೊಂಡೆ. ನನಗೆ ಅವಾಗಲೇ ಅನಿಸ್ತು ನಾನು ಮಾಡೋಕ್ಕೆ ಬಂದಿರೋದು ಇದು ಅಲ್ಲ, ನಾನು ಮಾಡೋಕ್ಕೆ ಬಂದಿರೋದು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅಂತ. ಸೊ ಸಿನಿಮಾದಲ್ಲಿ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಸೇರಿಕೊಂಡೆ ಸರ್. ನಾನು ನಿಂತಾನೆ ಹೇಳಿದ್ದು ಸಾಂಬಾರ್ ಪುಡಿ ಪ್ಯಾಕೆಟ್ ತಗೊಂಬಾರೋ ಅಂದ್ರೆ ಸಾಂಬ್ರಾಣಿ ಕಡ್ಡಿ ಪ್ಯಾಕೆಟ್ ತಂದಿದ್ಯಾ? ಬಟ್ ಸಿನಿಮಾ ಈಗ ಉದಾಹರಣೆಗೆ ನಾಗವರ್ಣ ಅವರ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೊಳ್ಳೋಕ್ಕೆ ಮತ್ತು ಆ್ಯಕ್ಟರ್ ಆಗಬೇಕು ಅನ್ನೋ ಅನ್ಸೋಕ್ಕೆ ಏನು ಇನ್ಸ್ಪಿರೇಷನು ಸರ್? ಅದು ನಾನು ಇದುವರೆಗೂ ಅಂದರೆ ನನಗೆ ಅದು ಏನು ಬ್ರೇಕಪ್ ಆಯಿತು ಅನ್ನೋದು ಅದೊಂದು ಇಂಟೆನ್ಷನ್ ಬಿಟ್ಟರೆ ನಾನು ಇವಾಗಲೂ ನಂಬೋದು ಏನೋ ಒಂದು ಶಕ್ತಿ ಕರ್ಕೊಂಬಂತು ನನ್ನ ಅಂತ. ಅಂದರೆ ಸರ್ ನಮ್ಮ ತಾಲೂಕಲ್ಲಿ ಯಾರಿಗೆ ಬರದೇ ಇರೋ ಯೋಚನೆ ನನಗೆ ಬಂದಿದೆ, ಅಂದರೆ ಏನೋ ಒಂದು ಶಕ್ತಿ ಕರ್ಕೊಂಬಂದಿದೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಸರ್. ಸರ್ ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ದಿದೆ ಸರ್. ಅಂದರೆ ನಮ್ಮ ಅಪ್ಪ ಅಮ್ಮಗೆ ನಾನು ಯಾವಾಗ ಇಂಡಸ್ಟ್ರಿಗೆ ನಾನು ಇದ್ದೀನಿ ಅಂತ ಗೊತ್ತಾಯ್ತೋ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ದಿದೆ, ನಾನು ಇನ್ ಕೇಸ್ ಇಂಡಸ್ಟ್ರಿಲಿ ಏನೂ ಆಗಿಲ್ಲ ಅಂತ ರೋಡಿಗೆ ಬಿದ್ದರೂ ನೀನು ಟೆನ್ಷನ್ ತಗೋಬೇಡ, ಅಲ್ಲಿಂದ ನಾನು ಎದ್ದು ಬರ್ತೀನಿ ಮತ್ತೆ ಅಂತ. ಸೊ ನಾನು ಆ್ಯಕ್ಚುಲಿ ಕಷ್ಟಕ್ಕೆ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದೆ ಸರ್. ಓಕೆ ನನಗೆ ಇದು ಸಿಗೋಲ್ಲ, ಇದು ನನಗೆ ಮಾಡಲ್ಲ, ನನಗೆ ರೂಮ್ ಸಿಗೋಲ್ಲ, ಊಟ ಸಿಗೋಲ್ಲ. ಸೊ ನಾನು ಕಷ್ಟಕ್ಕೆ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದೆ. ಸೊ ಅದಕ್ಕೆ ನನಗೆ ಏನೇ ಕಷ್ಟ ಬಂದರೂ ನನಗೆ ಕಷ್ಟ ಅನಿಸ್ತಿರ್ಲಿಲ್ಲ, ಯಾಕಂದರೆ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದೆ. ಸೊ ಏನಾದರೂ ಸುಖ ಸಿಕ್ಕಿದಾಗ ಖುಷಿ ಆಗೋದು ಅಷ್ಟೇ ಬಿಟ್ಟರೆ ನಾನು ಏನೇ ಬಂದು ಎದುರಿಸಿದ್ದೆ ಸರ್ ನಾನು. ಸೊ ಅದಾದಮೇಲೆ ಮೋರಲ್ಲಿ ಕೆಲಸ ಮಾಡಿದೆ. ಅನಿಸ್ತು ನನಗೆ ಓಕೆ ನಾನು ಹಿಂಗೆ ಮಾಡಿದ್ರೆ ಕೆಲಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ರೇಡಿಯೋ ಅಂತ ಸಿನಿಮಾಗೆ ಸೇರಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬಿಟ್ಟು ರೇಡಿಯೋ ಅಂತ ಒಂದು ಸಿನಿಮಾಗೆ ಸೇರಿದ್ದೆ. ಸಿನಿಮಾ ಅದು ಆಗಿಲ್ಲ ಸರ್, ಸಿನಿಮಾ ಆಗಿಲ್ಲ. ಬಟ್ ಅವರು ಹೆಂಗೆ ಅಂತಂದರೆ ಡೈರೆಕ್ಟ್ರು ಸರ್ ನನಗೆ ಏನು ಕೆಲಸನೇ ಗೊತ್ತಿಲ್ಲ, ಬಾಯ್ದಂಗೆ ಬೈಯೋರು. ಬಟ್ ಏನಂದ್ರೆ ನನಗೆ ಒಂದು ಚಾನ್ಸ್ ಬೇಕಷ್ಟೇ. ನೀನು ಏನಾದರೂ ಬೈಕು, ಸಿನಿಮಾ ಒಳಗಡೆ ಇರೋಕ್ಕೆ ಅಷ್ಟೇ, ನೀನು ಏನಾದರೂ ಬೇಕು, ಏನಾದರೂ ಓಡ್ಕೊ, ಏನು ಚಾನ್ಸ್ ಬೇಕು ಸರ್. ಹೆಂಗೆ ಅಂತಂದರೆ ರಾತ್ರಿ 12 ಗಂಟೆ ಎದ್ದೇಳ್ಸೋನು, ಹೋಗ್ಬಿಟ್ಟು ಸಿಗರೇಟ್ ತಗೊಂಬ ಅಂತ ಕಳ್ಸೋನು. ನಾನು ಹೋಗ್ಬಿಟ್ಟು ಸಿಗರೇಟ್ ತತ್ತಿದ್ದೆ. ಅವಾಗ ಅದೇನೋ ಬಸ್ಟ್ ಮಾಡೋದು ಅದೇನೋ ಗೊತ್ತಾಗಲ್ಲ ನನಗೆ, ಇದು ಥರದ ಬಸ್ಟ್ ಮಾಡಿ ತರ್ತಾರೆ ಯಾವನಾದ್ರು ನಿನಗೆ ಗಲೀಜು ಮಾತು ಬೈಯೋನು. ಸರಿ ಆಯಿತು ಮತ್ತು ತಗೊಂಬರ್ತಿದ್ದೆ, ಎಣ್ಣೆ ಥರ ಕಳ್ಸೋನು ಸರ್. ಅಂದರೆ ಸಿನಿಮಾ ಯೂಸ್ ಮಾಡ್ಕೊಳೋದು ಬಿಟ್ಟು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡ್ರು ನಾನು. ಬಟ್ ಒಂದು ಟೈಮಲ್ಲಿ ಏನಾಯಿತು, ಆ ಪ್ರೊಡ್ಯೂಸರ್ ಕೈ ಕೊಟ್ಬಿಟ್ಟ. ಸೊ ನಾನು ಸದಾಶಿವ ನಗರ ಪಾರ್ಕ್ ಇರುತ್ತೆ, ಲೇಕ್ ಪಾರ್ಕು, ಅಲ್ಲಿ ವಾಕ್ ಮಾಡಿಕೊಂಡು ಸ್ಯಾಂಕಿ ಟ್ಯಾಂಕ್ ಪಾರ್ಕು ವಾಕ್ ಮಾಡ್ಕೊಂಡು ಬಂದರೆ ನನ್ನ ಲಗೇಜೆಲ್ಲ ಆಚೆ ಬಿದ್ದುಬಿಟ್ಟಿತ್ತು. ಏನು ಲಗೇಜೆಲ್ಲ ಹೋಗ್ಬಿಟ್ಟು ಕೇಳಿದೆ ಓನರ್ನ, ಏನಾಯಿತು ಮೇಡಮ್ ಲಗೇಜೆಲ್ಲ ಆಚೆ ಹಾಕ್ಬಿಟ್ಟಿದ್ದೀರಾ ಅಂತ. ಓನರ್ ಬಾಡಿಗೆ ಕಟ್ಟಿಲ್ಲ, ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಓಡಾಡ್ತಿದ್ದೀರಾ. ಸೊ ಸಿನಿಮಾನೇ ಮಾಡಿಲ್ಲ ಅವ್ರು, ಬಂದ್ಬಿಟ್ಟು ಒಳ್ಳೆ ಸಿನಿಮಾನ ಆಫೀಸ್ ಎಣ್ಣೆ ಹೊಡೆಯೋಕೆ ಇಟ್ಕೊಂಡ್ಬಿಟ್ಟವ್ರೆ ಅಡ್ಡನ. ಅದಾದ್ಮೇಲೆ ನನಗೆ ಗೊತ್ತಾಯ್ತು. ನಾನು ತಗೊಂಡೆ, ನನ್ನ ಫ್ರೆಂಡಿಗೆ ಫೋನ್ ಹಾಕಿದೆ ಹಿಂಗೆ ಆಯಿತು ಅಂತ. ನನ್ನ ಫ್ರೆಂಡ್ ಫೋನ್ ಮಾಡ್ದೆ, ಸರಿ ತಲೆ ಕೆಡಿಸ್ಕೊಬೇಡ, ಉದಯದಲ್ಲಿ ಕಾವೇರಿ ಸೀರಿಯಲ್ ಬರೋದು ಸರ್, ಉದಯದಲ್ಲಿ ಕಾವೇರಿ ಅಂತ ಸೀರಿಯಲ್ ಬರೋದು, ಅದಕ್ಕೆ ಸೆಟ್ ವರ್ಕ್ ಆಗ್ಬಿಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ. ಸರಿ ಸೆಟ್ ವರ್ಕ್ ಮಾಡ್ತೀನಿ, 400 ರೂಪಾಯಿ 400 ರೂಪಾಯಿ ಬಾಟ, 100 ರೂಪಾಯಿ ಪೇ ಇದು ಸರ್, ಕನ್ವೀನಿಯನ್ಸು. ಸರಿ ಆಯಿತು ಸರ್. ಫಸ್ಟ್ ದಿವಸ ಕಾಮಿಡಿ ಏನಂತಂದರೆ, ಫಸ್ಟ್ ದಿನವೇ ನಾನು ಲೇಟಾಗಿ ಬೆಟ್ಟೆಗೌಡ್ರ ಮನೆ ಶೂಟು. ಫಸ್ಟ್ ದಿನ ನನಗೆ ಗೊತ್ತಿಲ್ಲ ಸೆಟ್ ವರ್ಕ್ ಅಂತಂದರೆ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಸರ್, ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಸೆಟ್ ವರ್ಕ್ ಅಂದರೆ ನನಗೆ ಗೊತ್ತಿಲ್ಲ. ಫೋನ್ ಮಾಡಿದೆ, ಕರೆಸ್ದ. ಸರಿ ಆಯ್ತು, ಏನೋ ಲೇಟಾಗಿ ಬರ್ತಿದ್ದೀಯಾ, ಎಷ್ಟೊತ್ತು ನಿನಗೆ ಹೇಳಿದ್ದು? ಮಗ ಸಾರಿ ಮಗ, ಗೊತ್ತಿರಲಿಲ್ಲ ನನಗೆ, ಇವಾಗ ಲೇಟ್ ಆಯಿತು, ಎಲ್ಲಿಗೆ ಬರಬೇಕು ಹೇಳು ಅಂದ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಅಲ್ಲಿ ಬಾ, ಒಂದು ಕಾಲೇಜ್ ಬರುತ್ತೆ ಹತ್ಕೊ ಅಂತ. ಕಾಲೇಜ್ ಬಂತು, ನಾನು ರೆಡಿಯಾಗಿದ್ದೆಲ್ಲ ಹತ್ಕೊಂಡೆ. ಹಿಂದ್ಗಡೆ ಹಂಸ ಮೇಡಮ್ ಸರ್, ಅದು ಆರ್ಟಿಸ್ಟ್ ಕಾಲೇಜ್. ಹಂಸ ಇವರು ಮಾಸ್ಟರ್ ಪೀಸಲ್ಲಿ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಅವ್ರು ಹಿಂಗೆ ನೋಡ್ತಾವ್ರೆ ನನ್ನ. ನಾನು ಯಾಕೆ ನೋಡ್ತಾವ್ರು ಇರೋದು ಗೊತ್ತಿಲ್ಲ, ಅವ್ರಿಗೆ ಕ್ವಾಲಿಸ್ ಅದ್ರೂ ಗೊತ್ತಿಲ್ಲ, ಆರ್ಟಿಸ್ಟ್ ಕ್ಯಾರೆಕ್ಟರ್ ಅದು ಗೊತ್ತಿಲ್ಲ. ಅದಾದ್ಮೇಲೆ ಇಳಿದ ತಕ್ಷಣ ಮ್ಯಾನೇಜರ್, ಲೋ ಎಷ್ಟೊತ್ತ ನೀನು ಬರೋದು, ತಗೊಳ್ಳೋ ಬುಟ್ಟಿ ಹತ್ಕೊಳ್ಳೋ ಅಂತಷ್ಟು ಅವ್ರು ರಗುತ್ತವ್ರೆ, ನೀನು ಆರ್ಟಿಸ್ಟ್ ಅಲ್ವಾ ಅಂತ. ಇಲ್ಲ ಮೇಡಮ್ ಸೆಟ್ ವರ್ಕ್ ಮಾಡಕ್ಕೆ ಬಂದಿರೋದಾರು ಅಂತ ಫುಲ್ ರೆಡಿ ಸರ್. ನನಗೆ ಸೆಟ್ ವರ್ಕ್ ಅಂದರೆ ಗೊತ್ತಿಲ್ಲ ಸರ್.
ಓಕೆ, ಸೆಟ್ ವರ್ಕ್ ಅಂದ್ರೆ ಏನು ಸರ್ ಮಾಮೂಲಿ ಏನು ಇವಾಗ ಒಂದು ಹಿಂದೆ ಶೂಟ್ ನಡೀತಾ ಹಿಂದ್ಗಡೆ ನಾವು ರೆಡಿ ಮಾಡೋದು, ಸೋಫಾ ಕರೆಕ್ಟಾಗಿ ಇಡೋದು, ತಾಡ್ಪಾಲ್ ಹಾಕೋದು, ಕ್ಲಿಪ್ಗಳು ಕೊಡೋದು, ಕವರ್ ಪೇಪರ್ಗಳು ಕೊಡೋದು, ತೀರಾ ತಲೆ ಕೆಟ್ಟರೆ ಕಸ ಗುಡಿಸ್ಬೋದು, ಕಸ ಗುಡಿಸೋ ಎಲ್ಲ ಮಾಡಿದ್ದೀವಿ ಸರ್. ಒಟ್ಟು ಶೂಟಿಂಗ್ ಕ್ಯಾಮ್ರಾಗೆ ಏನು ಕಾಣುತ್ತೆ ಅದು ಏನು ಕಾಣುತ್ತೋ ಅದು ರೆಡಿ ಮಾಡೋಣ ಸೆಟ್ ವರ್ಕು. ಅದಾದಮೇಲೆ ಸೆಟ್ ವರ್ಕು ಒಂದಿಷ್ಟು ಸೀರಿಯಲ್ ಸೆಟ್ ವರ್ಕ್ ಮಾಡಿದೆ. ಸೊ ಗೊತ್ತಿತ್ತೆ ನಿಮ್ಗೆ ಸೆಟ್ ವರ್ಕ್ ಅಂದರೆ ಸೆಟ್ ವರ್ಕ್ ಅಂದರೆ ಒಟ್ಟು ಲೇಬರ್ ವರ್ಕ್ ಅಂತ ಗೊತ್ತಿತ್ತು? ಲೇಬರ್ ವರ್ಕ್ ಅಂತ ಗೊತ್ತಿತ್ತು ಸರ್, ಬಟ್ ಅಂದರೆ ಸೆಟ್ ವರ್ಕ್ ಅಂದ್ರೆ ಏನು ಅಂದರೆ ನಾನು ಸೆಟ್ ವರ್ಕ್ ಅಂತಂದರೆ ನನಗೆ ಒಂದಿದು ನಾಲೆಡ್ಜ್ ಇದ್ದು. ಓಕೆ, ಸೆಟ್ ವರ್ಕ್ ಅಂದರೆ ಈ ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಾ ಗೊತ್ತಾ ಸರ್? ಅಪ್ಪಯ್ಯ ಸರ್ ಅಂತ ಗೊತ್ತು ಸರ್ ನಿಮಗೆ? ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂದೆರಡು ದಿನ ವರ್ಕ್ ಮಾಡಿದ್ದೆ ನಾನು ಅಷ್ಟೇ. ಮೋಸ್ಟ್ಲಿ ಅದೇ ಸೆಟ್ ವರ್ಕ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಕೋಲ್ ಹೆಂಗಿಡೋದು ಅದು ಇಡೋದು ಅಂತ ಅಷ್ಟೇ ಅಂದ್ಕೊಂಡಿದ್ದು. ಬಟ್ ಸೆಟ್ ವರ್ಕ್ ಆ ಸೀರಿಯಲಲ್ಲಿ ಸರ್ ಹಿಂಸೆ ಅಂದರೆ ಹಿಂಸೆ. ಸೊ ಅದಾದ್ಮೇಲೆ ಸೆಟ್ ವರ್ಕ್ ಜಾಯ್ನ್ ಆಗಿ ಅದಾದ್ಮೇಲೆ ಪ್ರೊಡಕ್ಷನ್ ಕೆಲಸ ಮಾಡ್ತಿದ್ದೆ ಸರ್. ಪ್ಲೇಟ್ ತೊಳೆಯೋದು, ಮಾಮೂಲಿ ಪ್ಲೇಟ್ ತೊಳೆಯೋದು. ಈ ಮಜಾ ಭಾರತದಲ್ಲಿ ಸರ್ ನಾನು ಇಷ್ಟ ದೇವತೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಅದರಲ್ಲಿ ಪ್ರೊಡಕ್ಷನ್ ಬಾಯ್. ನಾನು ಪ್ಲೇಟ್ ತೊಳಿಬೇಕಾದ್ರೆ ನೀ ಮೀಟಿದ ನೆನಪೆಲ್ಲ ಬೋವೆ ಮೇಡಮ್ ಗೊತ್ತಾ ಸರ್ ನಿಮಗೆ? ಅದು ಅವರು ಅಮ್ಮನ ಕ್ಯಾರೆಕ್ಟರ್ ಮಾಡ್ತಿದ್ರು. ಅವ್ರ ಅಸ್ಟೆಂಟ್ ಒಬ್ಬನಿಗೆ ಬಂದ, ನೋಡೋಕೆ ಇಷ್ಟು ಚೆನ್ನಾಗಿದೆಯಾ, ಏನೋ ಪ್ಲೇಟ್ ತೊಳಿತಿದ್ಯಾ ಅಂದ ಸರ್. ನಾನು ಪ್ಲೇಟ್ ಬಿಟ್ಬಿಟ್ಟು ಹತ್ಕೊಂತ ಎಲ್ಲ ಹೇಳ್ಬಿಟ್ಟೆ, ನಾನು ಈಗ ಬಂದಿದ್ದೀರ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಹಿಂಗೆ ಅಂತ. ಈಗ ಬಂದಿದ್ದೀರ ನಾನು ಈಗ ಆ್ಯಕ್ಟ್ರ್ ಆಗ್ಬೇಕಂತ. ಅದಾದಮೇಲೆ ಅವರು ತಲೆ ಕೆಡ್ಸ್ಕೊಡೋ ಬಾಯಿಲ್ಲ ಅಂತ ಅದೇ ಸೀರಿಯಲ್ ಅಸ್ಟೆಂಟ್ರನ್ನ ಕರೆದ್ರು ಸರ್. ಇವ್ನು ನಮ್ಮ ಹುಡುಗನೇ ಭಾಳ ದಿನ ಆಯ್ತು ಇವತ್ತು ಸಿಕ್ಕವನೇ, ಇವನು ಆ್ಯಕ್ಟರ್ ಹಾಕಂತ ಬಂದವನೇ, ಯಾವುದೋ ಚಾನ್ಸ್ ಇದ್ರೆ ಹೇಳಿ ಅಂತ. ಅವರು ಸರಿ ಸರ್ ಫೋಟೋಸ್ ಕಳಿಸ್ತೀವಿ ಸರ್. ನಾನು ಎಲ್ಲಿ ಸೆಟ್ ವರ್ಕ್ ಮಾಡಿದ್ದೀನೋ ಅದೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ ಸರ್. ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ ಸರ್. ಅದಾದಮೇಲೆ ಅನಿಸ್ತು ಸೊ ಅದು ನಿಮ್ಮ ಮೊದಲನೇ ಆ್ಯಕ್ಟಿಂಗು? ಅದೇ ಮೊದಲನೇ ಆ್ಯಕ್ಟಿಂಗ್. ಯಾವ ಸೀರಿಯಲ್ಲು? ಇಷ್ಟ ದೇವತೆ ಅಂತ ಹೇಳ್ಬಿಟ್ಟು. ಇಷ್ಟ ದೇವತೆ ಯಾವ ಚಾನಲ್? ಕಲರ್ಸ್ ಕನ್ನಡದಲ್ಲಿ ಬರ್ತಿತ್ತು ಸರ್. ಅದಾದಮೇಲೆ ಅನಿಸ್ತು ಇನ್ನೂ ನಾನು ಹಿಂದ್ಗಡೆ ಹೋಗೋದು ಬೇಡ, ಅಂದರೆ ಪ್ರೊಡಕ್ಷನ್ ಕೆಲಸ ಮಾಡೋದು ಬೇಡ, ಸೆಟ್ ವರ್ಕ್ ಕೆಲಸ ಮಾಡೋದು ಬೇಡ, ಇವಾಗ ಇನ್ನೂ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಇಂಡಸ್ಟ್ರಿಗೆ ಹೋಗೋಣ, ಆ್ಯಕ್ಟಿಂಗ್ ಇದು ಫೀಲ್ಡಲ್ಲಿ ಹೋಗೋಣ ಅನ್ನೋದು ಒಂದು ಇದಾಯಿತು ಸರ್. ಆವಾಗಿಂದ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬಿಟ್ಟು ಕೆಲಸ ಮಾಡ್ತಿದ್ದೆ. ಸೊ ಹಿಂಗೆ ಮಾಡ್ತಾ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದೇ ಟೈಮಲ್ಲಿ ಅಮೃತಾಂಜನ್ದು ಇವ್ರ ಟೀಮೆಲ್ಲ ತುಂಬ ಹೈಪ್ ಇತ್ತು ಸರ್. ಅವಾಗ ಅದಾವುದು ಮೀಸೆ ಮತ್ತು ಜಡೆ ಇಟ್ಟಾಗಿತ್ತು. ಜಯರಾಮ್ ಸರ್ದಲ್ಲಿ ಹೈಪ್ ಇತ್ತು ಸರ್. ನಂಬರ್ಗೆ ಡೈಲಿ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್, ಸರ್ ನಿಮ್ಮ ಆಫೀಸಿಗೆ ಬರ್ತೀನಿ ಸರ್. ಇವಾಗಲೂ ಮೆಸೇಜಸ್ ಇದೆ ಸರ್, ನಾನು ಅಂತ ತೋರಿಸ್ತೀನಿ ಬೇಕಾದ್ರೆ. ಸರ್ ನಿಮ್ಮ ಆಫೀಸಿಗೆ ಬರ್ತೀನಿ ಸರ್, ನಿಮ್ಮ ಹಿಂಸೆ ಕೊಟ್ಟು ಅವರು ಅದೇ ಟೈಮ್ ಅಮೃತಾಂಜನ್ ಸಿನಿಮಾ ಮಾಡ್ತಿದ್ರು. ಸರ್ ಆಯಿತು ಸರ್ ಬನ್ನಿ ಸರ್ ಅಂತ ಕರ್ಕೊಂಡು ಆಫೀಸಿಗೆ ಹೋದೆ ಸರ್. ಆಫೀಸಿಗೆ ಹೋದ ತಕ್ಷಣ ಹೇಳಿ ಸರ್, ಏನು ಸರ್ ಅಷ್ಟು ಮೆಸೇಜ್ ಮಾಡ್ತಿದ್ದೀರಾ? ಸರ್ ಅದೇ ಆ್ಯಕ್ಟ್ರ್ ಆಗಿ ಬಂದಿದ್ದೀವಿ ಸರ್, ನಿಮ್ಮದಲ್ಲಿ ಯಾವ್ದಾದ್ರು ಚಿಕ್ಕ ಕ್ಯಾರೆಕ್ಟರ್ ಇದೆ ಹೇಳಿ ಸರ್ ಅಂತ. ಸರಿ ಸರ್ ಆಯಿತು ಹೇಳ್ತೀನಿ ಸರ್ ಅಂತ ಕಳ್ಸೋರು. ಕಳ್ಸಾದ್ಮೇಲೆ ಅಮೃತಾಂಜನ್ ಸಿನಿಮಾಗೆ ಫೋನ್ ಮಾಡಿ ತುಳು ತಿತ್ತಿ ಮಾಡ್ಬಿಡ್ತೀನಿ, ಅಯ್ಯೋ ನಿಮ್ಮ ಮಕ್ಕನ ತಂಗಿ ತಿರ್ಬೋಗ್ತೀನಿ, ಹೊರತಾಕ್ಬಿಡ್ತೀನಿ. ಅಮೃತಾಂಜನ್ ಸಿನಿಮಾಗೆ ಫೋನ್ ಅಂದ್ರೆ ಶಾರ್ಟ್ ಫಿಲ್ಮ್ಗೆಲ್ಲ ಶಾರ್ಟ್ ಫಿಲ್ಮ್ ಎಲ್ಲ ಮುಗ್ದಿತ್ತು ಸರ್ ಆಲ್ರೆಡಿ. ಶಾರ್ಟ್ ಫಿಲ್ಮು ಇವ್ರು ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ಇಟ್ಟು ಸರ್ ಇವೆಲ್ಲ. ಅವಾಗ ನಾನು ಏನು ಬರೀ ಸೆಟ್ವರ್ಕಿಂದ ಆಚೆ ಬಂದು ಒಂದು ಸೀರಿಯಲ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಇವ್ರು ಕಾಂಟ್ಯಾಕ್ಟ್ ಸಿಕ್ಕಾದ್ಮೇಲೆ ಏನಾಯಿತು, ಅಮೃತಾಂಜನ್ ಸಿನಿಮಾ ಬಂತು. ಅಲ್ಲಿಗೂ ಡೌಟ್ ನನಗೆ, ಅಣ್ಣ ಅಮೃತಾಂಜನ್ ಸಿನಿಮಾ ಮಾಡಿದ್ರಲ್ಲ ಅವರೇ ತಾನೇ ನೀವು ಅಂತ. ಅವರೇ ಬಾಪ ಅಂತ. ಇವಾಗಲೇ ಸಿನಿಮಾ ನೋಡಿದ್ರೆ ಎಕ್ಸ್ ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ನಾನು. ಅದೇ ನನ್ನ ಫಸ್ಟು ಸಿನಿಮಾಗೆ ಇವಾಗೇನು ರೆಫರೆನ್ಸ್ ಸಿಕ್ಕಿತ್ತು ಅದು. ಅದಾದಮೇಲೆ ಅವ್ರ ಟೀಮಲ್ಲೇ ಜಾಯ್ನ್ ಆಗಿ ಅವ್ರ ಜೊತೆ ಅಸಿಸ್ಟೆಂಟ್ ಆಗ್ಬಿಟ್ಟು ಕೆಲಸ ಮಾಡ್ಕೊಂತ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ ಇವಾಗ. ಬಟ್ ಸಿಕ್ತು ಅವಕಾಶ ಅವ್ರ ಹತ್ರ ಸಿಕ್ಕಿತ್ತು ಸರ್. ಬಟ್ ಇವಾಗ ಏನೇ ನಮ್ಮದು ಇಂಡಸ್ಟ್ರಿಯಲ್ಲಿ ಏನೆಂದರೆ ಇವಾಗೇನೋ ಓಕೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಯಾರೋ ಬಂದ್ಬಿಟ್ಟು ಒಬ್ಬ ಪ್ರೊಡಕ್ಷನ್ ಹತ್ರ ಹೋಗ್ತಾನೆ, ಸರ್ ನಾನು ಇವ್ನು ಹೀರೋ ಆಗಿ ಮಾಡ್ಕೊಂಡಿದ್ದೀನಿ, ಈ ಕತೆ ಸರ್ ಇದು ಅಂದರೆ ಅವ್ನಿಗೇನಿದೆ ಫೇಸ್ ವ್ಯಾಲ್ಯೂ ಅಂದಿದ್ದಾರೆ ಸರ್. ಇವಾಗಲೂ ಅಂದಿದ್ದಾರೆ ಫೇಸ್ ವ್ಯಾಲ್ಯೂ ಎಲ್ಲಿದೆ? ಅವ್ನ ಅಕೌಂಟ್ ಎಷ್ಟು 5 ಲಕ್ಷ 6 ಲಕ್ಷ ಓಡುತ್ತೆ, ಎಲ್ಲಿದೆ ಫೇಸ್ ವ್ಯಾಲ್ಯೂ ಅವನಿಗೆ ಸರ್? ನಾವು ಈಗ ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಕ್ಕೂ ಫೇಸ್ ವ್ಯಾಲ್ಯೂ ಹೌದು ಸರ್ ನೋಡ್ತಾರೆ. ಸಿನಿಮಾ ಮಾರ್ಕೆಟಿಂಗ್ ನೋಡ್ತಿದ್ರು ಅಂತ ಕೇಳ್ಪಟ್ಟು ಇಲ್ಲ ಯೂಟ್ಯೂಬಲ್ಲೇ ನೋಡ್ತಾರೆ ಫೇಸ್ ವ್ಯಾಲ್ಯೂ. ಅಂದರೆ ಅದು ಬಿಸ್ನೆಸ್ ವೈಸು ಓಕೆ, ನಾನು ಒಪ್ಕೊತೀನಿ. ಓಕೆ 2 ಲಕ್ಷ 2.5 ಲಕ್ಷ ಆಗ್ತಾರೆ, ಅದು ನೋಡ್ತಾರೆ, ಅದು ಓಕೆ ಒಪ್ಕೊತೀನಿ. ಸ್ಕ್ರಿಪ್ಟ್ ನಂಬಿ ಸರ್. ಇವಾಗ ಬಂದಿರೋರು ಯಾರೇ ಆಗಲಿ ಸರ್, ಇವಾಗ ಬಂದಿರೋ ಹೊಸಬ್ರಲ್ಲ ಸರ್. ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಹೊಸಬ್ರಲ್ವ, ಅವಾಗೇ ತಾನೇ ಬಂದಿರೋದು. ಸ್ಕ್ರಿಪ್ಟ್ ನಂಬಿಬಿಟ್ಟು ನೀವು ಚಾನ್ಸ್ ಕೊಡಿ. ಅದಾದಮೇಲೆ ನೀವು ಹೇಳಿ ಫೇಸ್ ವ್ಯಾಲ್ಯೂ ಐತೋ ಇಲ್ವೋ ಅಂತ. ನಾನು ಪರ್ಫಾರ್ಮೆನ್ಸ್ ಮಾಡಲಿಲ್ವಾ, ರಿಹರ್ಸಲ್ ಮಾಡಲಿಲ್ವಾ, ಇನ್ನೊಂದ್ಸಲಿ ಟೈಮ್ ಕೊಡಿ. ಅವಾಗಲೂ ನೀನು ಮಾಡಿಲ್ಲ ಅಂದರೆ ನೀನು ಆಚೆ ಹೋಗ್ರು, ನಿನಗೆ ಕೆಲಸ ಬರೋಲ್ಲ, ನಿನಗೇನು ಗೊತ್ತಿಲ್ಲ ಹೋಗು ಅಂತ ನೀನು ಅವಾಗ ಹೇಳು, ನಾನು ಒಪ್ಕೊತೀನಿ. ಇವಾಗಲೂ ಅದೆಲ್ಲ ನೋಡ್ತಾರೆ ಸರ್, ಫೇಸ್ ವ್ಯಾಲ್ಯೂ ಇಲ್ಲ ಅದೆಲ್ಲ. ಸೊ ಅವಾಗ ನನಗೆ ಟ್ರಿಗರ್ ಆಯಿತು. ನಾನು ಹೆಂಗಿದ್ರು ಜಯರಾಮ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಜಯರಾಮ್ ಸರು ಒಂದಿಷ್ಟು ನನಗೆ ಆಶೀರ್ವಾದ ಮಾಡಿದರು, ಹಿಂಗೆ ಸ್ಕ್ರಿಪ್ಟ್ ಇರಬೇಕು, ಹಿಂಗೆ ಶಾರ್ಟ್ ಫಿಲ್ಮ್ ಬರೀಬೇಕು, ಹಿಂಗೆ ಪಂಚ್ ಇರಬೇಕು ಅಂತ. ಕೂತ್ಕೊಂಡು ನಾನೇ ಬರೆದೆ ಸರ್. ಅತ್ತಿಗೆ ಟಾಕ್ಸಿಕ್ ಅಣ್ಣ ಪ್ಯಾನಿಕ್ ಅಂತೇಳಿ ಇವಾಗ ಶಾರ್ಟ್ ಫಿಲ್ಮ್ ನೋಡಿ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ ಸರ್.
ಅತ್ತಿಗೆ ಟಾಕ್ಸಿಕ್ಕು ಅಣ್ಣ ಪ್ಯಾನಿಕ್ಕು. ಏನು ಬರೀ ಗಂಡ ಹೆಂಡತಿ ಸ್ಟೋರಿ ಹೋಗ್ತಿತ್ತು. ಅದರಲ್ಲಿ ಒಂದು ಚಿಕ್ಕದು ಲವ್ ಸ್ಟೋರಿ ಅಂದರೆ ನಿಮಗೆ ಒಂದು ಸಣ್ಣ ಲೈನ್ ಹೇಳ್ತೀನಿ ಸರ್. ನಾನು ಒಂದು ಹುಡುಗಿ ಲವ್ ಮಾಡಿದ್ದೀನಿ, ನಂದು ಬ್ರೇಕಪ್ ಆಯಿತು. ನಾನು ಹೋಗ್ಬಿಟ್ಟು ಎಲ್ಲೋ ನನ್ನ ಫ್ರೆಂಡ್ ರೂಮಲ್ಲಿ ಕುಡ್ಕೊಂಡು ಕೂತಿದ್ದೀನಿ 1-2 ತಿಂಗಳು. ನಮ್ಮ ಹುಡುಗಿ ನಮ್ಮ ಅಣ್ಣನ ಮದುವೆ ಆಗ್ಬಿಟ್ಟು ನಮ್ಮ ಮನೆಗೆ ಬರ್ತಾಳೆ. ಇದು ಒಂದು ಚಿಕ್ಕ ಲೈನ್ ಸರ್. ಹೆವಿ ಟಾಕ್ಸಿಕ್ಕು. ಹೆವಿ ಟಾಕ್ಸಿಕ್ ಚಿಕ್ಕ ಲೈನು. ಆಫ್ಟರ್ ಲಾಂಗ್ ಟೈಮ್ ನಾನು ಫುಲ್ ಹಾಳಾಗ್ಬಿಟ್ಟು ಗಡ್ಡ ಎಲ್ಲ ಬಿಟ್ಕೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಆಚೆ ಬರ್ತೀನಿ. ನಮ್ಮ ಅಣ್ಣಲ್ಲಿ ಕೂತಿರ್ತಾನೆ. ಅಣ್ಣ ಹೇಳ್ತಾನೆ, ಲೇ ಇವಳೆ ನಮ್ಮ ತಮ್ಮ ಬಂದ ನೋಡ್ಬೇಕಂತಿದ್ದಲ್ಲ. ತಿರುಗಿದ್ರೆ ನನ್ನ ಲವರೇ ನಮ್ಮ ಅಣ್ಣನ ಮದುವೆ ಆಗಿರ್ತಾರೆ. ಹೃದಯ ಸಮುದ್ರ ಕಲಕಿ. ಅಯ್ಯಯ್ಯೋ. ಸೊ ಹಿಂಗೆ ಸರ್ ಟ್ರಿಗರ್ ಆಗಿ ಅಂದರೆ ಮಾರ್ಕೆಟ್ ಇಲ್ಲ ಇದಿಲ್ಲ. ಇದು ನೀವು ಬರ್ತಿದ್ದ? ಹ್ಞೂ ಸರ್, ನಾನೇ ಬರ್ತೀನಿ ಸರ್. ನೋಡಿ ಸರ್ ಇವಾಗಲೇ ಇದೆ ಎಷ್ಟು ಮಿಲಿಯನ್ ನೋಡಿದೆ ಸರ್. ಇವಾಗ 5 ಲಕ್ಷ ಹೊಡಿ. ಹೊಸ ಚಾನಲ್ ಸರ್, ನಾನು ರೀಸೆಂಟ್ ಚಾನಲ್ ಮಾಡಿದ್ದು ನಾನು. ನನಗೆ ಹಿಂಗೆಲ್ಲ ಆಗಿತ್ತು. ಎಷ್ಟು ದಿನ ಆಯ್ತು ಓಡಿ ಹಾಕಿದ್ದು ಸರ್? ಇವಾಗ 1 ತಿಂಗಳು ಆಯ್ತು ಅಷ್ಟೇ. ವಾವ್. ನಂದೇ ಸರ್ ಫನ್ ವರ್ಲ್ಡ್ ಕನ್ನಡ ಅಂತ ಹೇಳ್ಬಿಟ್ಟು ಶಶಾಂಕ್ ಅಂತ ಒಬ್ಬಿದ್ದಾನೆ ಸರ್. ಅವನು ನನಗೆ ತುಂಬ ಹೆಲ್ಪ್ ಮಾಡಿದ್ದು. ನನಗೆ ಹಿಂಗಾಯ್ತು, ನಿನ್ಗೆ ಮಾರ್ಕೆಟ್ ಇಲ್ಲ ಅಂತಂದಾಗ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಮಾಡೋಣ ಬನ್ನಿ ಅಂತ. ಅವನೇ DOP, ಅವನೇ ಎಡಿಟ್ರು. ನೀವು ಕತೆ ಬರೀ ನಾನು ಮಾಡೋಣ ಚಿಕ್ಕ ಬಜೆಟಲ್ಲಿ ಸರ್. ಅದಕ್ಕಿಂತ ಮುಂಚೆ ಒಂದು ಇನ್ಸ್ಟಾ ಲಿಟಲ್ ಪ್ರಿನ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದೆ ಸರ್. ನೀವು ನಂಬಲ್ಲ, ಬರೀ 5,000 ರೂಪಾಯಿದಲ್ಲಿ ಮಾಡಿದ್ದೀವಿ ನಾವು ಶಾರ್ಟ್ ಫಿಲ್ಮ್. ಅದನ್ನು ಬರೀ 5,000 ರೂಪಾಯಿ ಸರ್. ಯೂಟ್ಯೂಬಲ್ಲಿದೆ. ಇನ್ಸ್ಟಾ ಲಿಟಲ್ ಪ್ರಿನ್ಸಸ್ ಅಂತ. ಇನ್ಸ್ಟಾ ಲಿಟಲ್ ಪ್ರಿನ್ಸಸ್. ಬರೀ ಚಾನಲ್ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಮಾಡಿರೋದು ಚಾನಲ್ ಇದು ಅಷ್ಟೇ. ಅದು ಓಡಿದೆ ಸರ್. ಅದು 1.5 ಲಕ್ಷ ಓಡಿದೆ. ಕರೆಕ್ಟ್. 1,27,000 27,000 ಓಡಿದೆ. ಇನ್ಸ್ಟಾ ಲಿಟಲ್ ಪ್ರಿನ್ಸಸ್ 8 ನಿಮಿಷ ಶಾರ್ಟ್ ಫಿಲ್ಮ್. ಅದಕ್ಕೆ ಅದು ಬರೀ 5,000 ರೂಪಾಯಿದಲ್ಲಿ ಮಾಡಿರೋದು ಸರ್ ಶಾರ್ಟ್ ಫಿಲ್ಮ್. ಅಂದರೆ ಸರ್ ಇವಾಗ ಯಾರಾದರೂ ಇವಾಗ ಶಾರ್ಟ್ ಫಿಲ್ಮ್ ಮಾಡಿರ್ತಾರೆ ಅನ್ಕೊಳ್ಳಿ ಸರ್, ಅವ್ರಿಗೆ ಫೋನ್ ಹಾಕೋದು, ನಿಮ್ಮ ಸ್ವಲ್ಪ ಮ್ಯೂಸಿಕ್ ಸ್ಟಿಮ್ಸ್ ಇದ್ರೆ ಕೊಡಿ ಪ್ಲೀಸ್ ಅಂತ. ಒಂದು ಮ್ಯೂಸಿಕ್ ಉಳಿದೋಗಿರೋದು ಕೊಡಿ, ಸ್ಟೆಮ್ಸ್ ಇದ್ರೆ ಕೊಡಿ. ನಮ್ಮ ಸರ್ ಹತ್ರನೂ ಬಿಟ್ಟಿಲ್ಲ, ಸರ್ವಿ ಫೋನ್ ಹಾಕಿ ಸರ್ ಸ್ವಲ್ಪ ಸ್ಟೆಮ್ಸ್ ಕೊಡಿ ಸರ್ ಅಂತ. ಸೊ ಯಾರ್ಯಾರು ಶಾರ್ಟ್ ಫಿಲ್ಮ್ಗಳು ಮಾಡಿದಾರೋ ಅವ್ರ ಹತ್ರ ಸ್ಟೆಮ್ಸ್ ಇಸ್ಕೊಂಡು ಟ್ರ್ಯಾಕ್ಗಳು ಇಸ್ಕೊಂಡು ಮ್ಯೂಸಿಕ್ ಮಾಡಿರೋದು. ಆ ಬಿಟ್ಗಳು, ಕಾಮಿಡಿ ಬಿಟ್ಗಳು ಏನೇನಿದೆ. ಮತ್ತೆ ಸ್ಟೆಮ್ಸ್ ಅಂದರೆ ಇವಾಗ ವೈಲಿನ್ ಬಂದಿರುತ್ತೆ, ಆಮೇಲೆ ಗಿಟಾರ್ ಬಂದಿರುತ್ತೆ. ಆ ಗಿಟಾರ್ನ ಹಿಂದಕ್ಕೆ ಹಾಕ್ಬಿಟ್ಟು ವೈಲಿನ್ ಮುಂದಕ್ಕೆ ಹಾಕೋದು. ಸೊ ಸ್ವಲ್ಪ ಚೇಂಜ್ ಆಗುತ್ತಲ್ವ, ನಿಮಗೆ ಕಾಪಿ ರೈಟ್ಸು ಬೀಳೋಲ್ಲ. ಸೊ ಹಂಗೆ ಮಾಡಿಕೊಂಡು ಶಾರ್ಟ್ ಫಿಲ್ಮ್ ಮಾಡಿ ಮಾನಿಟೈಸ್ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಮಾಡಿರೋದೇ ಅದಕ್ಕೆ ಟಾಕ್ಸಿಗೆ ಅಣ್ಣ ಪ್ಯಾನಿಕ್ ಅಂತ ಹೇಳ್ಬಿಟ್ಟು. ಸರ್ ನೀವು ಎಷ್ಟು ಜನ ಫೋನ್ ಮಾಡಿದ್ರು ಅಂದರೆ ಬೇರೆ ಥರನೇ ಮಾಡಿದ್ದೀರಾ ನೀವು, ಅಂದರೆ ಏನು ಮಾಮೂಲಿ ಗಂಡ ಹೆಂಡತಿ ಹೋಗ್ತಿತ್ತೋ ಅದು ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸರ್ ಇದು 70,000 ಸರ್ ಬಜೆಟ್ ಸರ್. 2 ದಿನ ಶೂಟ್ ಮಾಡಿದೆ ಸರ್. ರಿಹರ್ಸಲ್ ಮಾಡಿದೆ ಸರ್. ಎಷ್ಟು ದಿನ? ಈಗ ನೋಡಿ, ಈಗ ಬರೆದ್ರಲ್ಲ, ಇದು 11 ನಿಮಿಷ ಶಾರ್ಟ್ ಫಿಲ್ಮು ಬರೆದ್ರಿ. ಬರೆದ ಮೇಲೆ ಟೀಮ್ ಕಟ್ಕೊಂಡು ನೀವೇ ಶುರು ಮಾಡಿ? ನಾನೇ ಮಾಡಿದೆ ಸರ್. ಏನಕ್ಕೆ ಅಂತಂದರೆ ನಾನು ಬಿಫೋರ್ ಜಯರಾಮ್ ಸರ್ ಎಲ್ಲ ಹೇಳ್ಕೊಟ್ಟಿದ್ರು ಇದು ಸರ್. ಜಯರಾಮ್ ಸರ್ ನನಗೆ ಮುಂಚೆನೇ ಹೇಳೋರು, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ, ಯಾರನ್ನ ನಂಬೇಡ, ಕೆಲಸ ಮಾಡು ಅನ್ನೋ ಹೇಳೋರು. ಹಂಗೆ ನಾನು ತಲೆ ತಾಂತಿರ್ಲಿಲ್ಲ ಅವಾಗ. ನಾನು ಹೀರೋ ಆಗಿ ಬಂದಿದ್ದೀನಿ, ಏನಕ್ಕೆ ಮಾಡಲಿ ಅವೆಲ್ಲ ಅಂತ. ಸೊ ಒಂದು ಅನಿಸಿದ್ದು ಏನಂದರೆ ಹೀಗೆಲ್ಲ ಅವಮಾನ ಆದಾಗ ಏನು ಅನ್ನಿಸ್ತು, ಓಕೆ ಮಾಡೋಣ ಬರೆಯೋಣ ಅಂತ ಕೂತ್ಕೊಂಡು ಬರೆದು ಮಾಡಿರಿ ಸರ್. ನೀವು ನಂಬಲ್ಲ ಸರ್, ನಾನು ಅದಕ್ಕೆ ಟಾಕ್ಸಿ ಅಣ್ಣ ಪ್ಯಾನಿಕ್ಕು ನಾನು ಮಧ್ಯಾಹ್ನ ಫುಲ್ ಮಲಗಿಬಿಟ್ಟಿದ್ದೆ. ನೈಟ್ ನಿದ್ದೆ ಬರಲಿಲ್ಲ ಸರ್. ಸೊ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಮುಗ್ದಿರೋ ಸ್ಕ್ರಿಪ್ಟ್ ಸರ್. ಅದು ಒಂದು ದೇವರಣಗೂ ಸರ್ 4 ಅವರ್ಸ್, ಒಂದು 4-5 ಅವರ್ ಅಷ್ಟೇ ಸರ್ ಬರೆದಿದೆ ಸ್ಕ್ರಿಪ್ಟ್. ಬಟ್ ಯಾರಿಗೆ ಹೇಳೋದು ನಂಬ್ತಿರ್ಲಿಲ್ಲ. ಏನಿದು ಹಿಂಗಿದೆ, ಏನು ಹಿಂಗಿದೆ ಅಂದರೆ ಎದುರುಗಡೆ ಒಂದು ಏನೋ ಸೀನ್ ಆದ್ರೂ ಅವಳು ನನ್ನ ಲವ್ ಮಾಡಿದಾಗ ಹಿಂಗೆ ಬಿಹೇವ್ ಮಾಡ್ತಿದ್ಲು ಅನ್ನೋದು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಅವಳು ನನ್ನ ಹೇಳಿರ್ತಾಳೆ, ನೋಡ್ತಾ ಇರೋಳೆ ಹೀರೋ ಥರ ಹುಡುಗನ ಮದುವೆ ಆಗ್ತೀನಿ ಅಂತ. ನೋಡಿದ್ರೆ ನಮ್ಮ ಅಣ್ಣ ಬಾಂಡ್ಲಿ ಅಂಕಲ್. ನಾನು ಅವಳು ನೋಡ್ಬಿಟ್ಟು ಹಿಂಗೆ ನೋಡ್ತೀನಿ, ಆ ಡೈಲಾಗ್ ಬರುತ್ತೆ, ನೋಡ್ತಾ ಇರೋಳೆ ಹೀರೋ ಥರ ಹುಡುಗಿ ಮದುವೆ ಆಗ್ತೀರಿ ಅನ್ನೋದು ಡೈಲಾಗ್ ಬರುತ್ತೆ. ಬಹುಶಃ ನಿಮ್ಮ ಬ್ರೇಕಪ್ಪು ಆಗಿತ್ತಲ್ಲ ಒಂದು ಲವ್, ಅದೇ ಇನ್ಸ್ಪಿರೇಷನ್ ಇರೋಗಿಲ್ಲ. ಇದು ಹಾಗೆ ಸರ್ ಒಂಥರ ಹಾಗೆ ಸರ್. ಬಟ್ ನೀವು ಇನ್ನೊಂದು ಮಾಡಿದ್ರಲ್ಲ, ಅದು ಅದೇ 1000 ರೂಪೀಸ್ ಕೊಡು, ಆ ಶಾರ್ಟ್ ಫಿಲ್ಮ್ ಹೆಸರು ಸರ್ ಪಲ್ಪಿ ಪರಮೇಶ್ವರ್, ಜಯರಾಮ್ ಸ್ಟುಡಿಯೋಸಲ್ಲಿ 1000 ರೂಪೀಸ್. ಅದ್ರದ್ದು ಹೇಳಿ ಸರ್, ಅದು ಸಖತ್ತಾಗಿತ್ತು, ಅದು ತುಂಬ ಚೆನ್ನಾಗಿತ್ತು ಸರ್. ನಾನು ಈ ರೂಮ್ ಓಪನಿಂಗ್ ಸರ್, ಈ ರೂಮ್ ಹೊಸ ರೂಮ್ ಅವಾಗ ತಾನೇ ಬಂದಿದ್ದೆ. ನಾನು ಹಾಲು ಉಗಿಸ್ತಿದ್ದೆ ಸರ್. ಹಾಲು ಉಗಿಸಿದ ತಕ್ಷಣ ಜಯರಾಮ್ ಸ್ಟುಡಿಯೋಸಿಂದ ಫೋನ್ ಬಂತು. ನಾನು ಬಿಫೋರ್ ಅವ್ರಿಗೆ ಟಾರ್ಚರ್ ಇಟ್ಟಿದ್ನಲ್ಲ, ಫೋನ್ ಬಂತು, ಒಂದು ಶಾರ್ಟ್ ಫಿಲ್ಮ್ ಇದೆ ಬಾ ಮಾಡೋಣ, ಒಳ್ಳೆ ಕ್ಯಾರೆಕ್ಟ್ರು ಅಂತ. ಸರ್ರೇ ಫೋನ್ ಮಾಡೋರು. ಸರಿ ಸರ್ ಬರ್ತೀನಿ ಅಂತ ಹಾಲು ಹೋಗ್ತೀವಿ ಸರ್. ಖುಷಿಯಿಂದ ಇದ್ದೆ. 1 ಅವರ್ ಬಿಟ್ಬಿಟ್ಟು ಸರ್ ಫೋನ್ ಮಾಡಿದರು, ಮಗ ಗೌರವಣ್ಣಂದು ಡೇಟ್ ಇಲ್ವಂತೆ, ಮುಂದಿನ ತಿಂಗಳು ಮಾಡೋಣ, 1 ತಿಂಗಳು ಡೇಟ್ ಇಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಹೊಗೆ ಆಗಿದೆ, ಇನ್ನೂ ಮಾಮೂಲಿ ಎಲ್ಲರೂ ಹಿಂಗೆ ಇದು ಎಷ್ಟಲ್ಲಿ ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು. ಸರ್ 1 ತಿಂಗಳಾದ್ಮೇಲೆ ಸರ್ ಫೋನ್ ಬಂತು ಸರ್ ಬಂತು. ರಿಹರ್ಸಲ್ಗೆ ಹೋದೆ, ಅದೇ ಪಲ್ಪಿ ಪರಮೇಶ್ವರಿ ಸರ್. ಸರ್ ಹೆಂಗೆ ಅಂತಂದರೆ ಚೆನ್ನಾಗಿ ಬರೋರಿಗೂ ಬಿಡೋಲ್ಲ, ನಿಮಗೂ ಗೊತ್ತು ಸರ್ ಬಗ್ಗೆ.
ಚೆನ್ನಾಗಿ ಬರೋರ್ಗೆ ಬಿಡೋದು. 1 ವಾರ ರಿಹರ್ಸಲ್ ಮಾಡಿರೋದಿದೆ, 2 ವಾರ ರಿಹರ್ಸಲ್ ಮಾಡಿರೋದು ಇದೆ, 14 ದಿನ 15 ದಿನ ರಿಹರ್ಸಲ್ ಮಾಡೋದು ಇರುತ್ತೆ. ಇದು ನಾವು ಒಂದು 10 ದಿನ ರಿಹರ್ಸಲ್ ಮಾಡಿದ್ದೀವಿ ಸರ್. ರಿಹರ್ಸಲ್ ಮಾಡಿಬಿಟ್ಟು ಶೂಟ್ ಮಾಡಿರೋದು ಪಲ್ಪಿ ಪರಮೇಶ್ ಸರ್. ನೋಡಿ 8 ಮಿಲಿಯನ್ ನೋಡಿದೆ, 80 ಲಕ್ಷ ಜನ ನೋಡೋರೆ, ಮತ್ತು ತುಂಬ ಮಜಾ ಇದೆ ಅದು. ಹ್ಞೂ ಸರ್, ಹೌದು ಸರ್. ಅದು ಹೆಂಗೆ ಅಂತಂದರೆ ಸರ್, ಆ ಶಾರ್ಟ್ ಫಿಲ್ಮ್ ಬಂದಾದಮೇಲೆ ನಮ್ಮ ಸುತ್ತಮುತ್ತ ನನ್ನ ನೋಡೋ ರೀತಿಯೇ ಬೇರೆ ಆಯಿತು ಸರ್. ಅಂದರೆ ಬಿಫೋರ್ ನಾನು ಏನು ಕೆಲಸ ಮಾಡಿರಲಿಲ್ವಲ್ಲ ಸರ್. ನಾನು ಸುಮ್ಮನೆ ಇಂಡಸ್ಟ್ರಿಲಿ ಇದ್ದೀನಿ, ನಾನು ಆ್ಯಕ್ಟ್ರು ಅಂತ ಹೇಳಿದ್ರೆ ನೀನು ನಂಬಲ್ಲ ಸರ್ ಜನ. ನಾನು ಇಂಡಸ್ಟ್ರಿಲಿ ಇದ್ದೀನಿ ಆ್ಯಕ್ಟ್ರು ಅಂದರೆ ಯಾರು ನಂಬಲ್ಲ ಸರ್. ನೀನು ಏನು ಮಾಡಿದ್ದೆ ತೋರಿಸೋ ಅಂದಾಗ ನೀನು ತೋರಿಸ್ಬೋದು, ನೋಡಿ ಇದು ಮಾಡಿದ್ದೀನಿ ನೋಡು ಅಂತ. ಸೊ ನಿಮಗೆ ಯಾರಾದ್ರೂ ಎದುರುಗಡೆ ನಿಂತ್ಕೊಂಡಾಗ ನೀವು ಬಿಫೋರ್ ಏನಾದರೂ ಒಳ್ಳೆ ಕೆಲಸ ಸಖತ್ತಾಗಿರೋ ಕೆಲಸ ಮಾಡಿದ್ದೀವಿ ಅಂತಂದರೆ ನಿಮ್ಮದು ಏನಂತಾರೆ ಅದು ಪ್ರೆಸೆಂಟೇಷನ್ನೇ ಬೇರೆ ಥರ ಇರುತ್ತೆ ಸರ್. ಕಾನ್ಫಿಡೆಂಟೇ ಬೇರೆ ಥರ ಇರುತ್ತೆ. ಸೊ ಆ ಕಾನ್ಫಿಡೆಂಟ್ ಬಂದಿರೋ ಶಾರ್ಟ್ ಫಿಲ್ಮೇ ಪಲ್ಪಿ ಪರಮೇಶ್ವರಿ ಸರ್. ಸೊ ಒಂದು ಮೆಗಾ ಹಿಟ್ ಶಾರ್ಟ್ ಫಿಲ್ಮ್. ಹೌದು ಸರ್. ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಸರ್ ಅದು ಪಲ್ಪಿ ಪರಮೇಶ್ವರಿ ಬಂದ್ಬಿಟ್ಟು. ಅದಾದಮೇಲೆ ಏನಾಯಿತು, ಸೌಂಡ್ ಮ್ಯಾನ್ ಹೀರೋ ಔಟ್ ಮಾಡಿದೆ. ಸೌಂಡ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇದೆ ನೋಡಿ ಸರ್. ಅದು 2 ಮಿಲಿಯನ್ ಹೋಗಿದೆ ಅದು. ಅದಕ್ಕೆ ಡೈರೆಕ್ಟ್ರು ಸರ್ ಜಯರಾಮ್ ಸರ್. ಬಟ್ ಏನೋ ಅದು ಹೀರೋ ನಾನಲ್ಲ, ಫಸ್ಟ್ ಟೈಮು. ಓಕೆ, ಅದು ಹೀರೋ ನಾನು. ಹೆಂಗೆ ಅಂತಂದರೆ ಅದು ಬಂದ್ಬಿಟ್ಟು ಬೇರೆಯವ್ರ ಶಾರ್ಟ್ ಫಿಲ್ಮು. ಸರ್ಗೆ ಅದು ಒಪ್ಪಿಗೆ ಆಗಲಿಲ್ಲ. ಎಲ್ಲ ಅವ್ರಿಗೆ ರಿಹರ್ಸಲ್ ಮಾಡಿಸಿದ್ವಿ, ಎಲ್ಲ ಆಯಿತು, ಶೂಟಿಂಗ್ ಹೋಯಿತು. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು 1 ಗಂಟೆವರೆಗೂ ಟೇಕ್ ಆಗಲಿಲ್ಲ. ಸೊ ಅವಾಗ ಏನು ಮಾಡಿದ್ರು ಸರ್ರು, ನಾನು ಅವಾಗ ಮಾಮೂಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ನಲ್ಲ, ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ಅಂತ ಸರ್ರಿಗೆ ಗೊತ್ತಿತ್ತು. ಸರ್ ನಿಮಗೆ ಅದು ಮಾಡೋಕ್ಕಾಗ್ತಿಲ್ಲ, ಪರವಾಗಿಲ್ಲ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಮಾಡೋಣ ಬನ್ನಿ ಅಂತ ಅವ್ರನ್ನ ಕರೆಸಿ ನನ್ನ ಹೀರೋ ಆಗ್ಬಿಟ್ಟು ಅಲ್ಲೇ ನಾನೇ ಹೀರೋ ಆಗ್ಬಿಟ್ಟು ಮಾಡಿದೆ ಸರ್. ನನಗೆ ನನ್ನ ಲೈಫ್ ಹೀರೋ ಔಟು ಅಷ್ಟೇ ಡೈರೆಕ್ಟ್ರ್ ಹೀರೋ ಸರ್. ನಾನು ಇವಾಗ ಎಮೋಷನಲ್ ಡ್ಯಾಮೇಜ್ ಆಗಲಿ ಸರ್, ನಾನು ಇವಾಗ ಓಕೆ ನಾನು ಬರ್ಸ್ಕೊತಾ ಇದ್ದೀನಿ ಶಾರ್ಟ್ ಫಿಲ್ಮ್ ಅಂದರೆ ನನಗೆ ಇದು ಅಂತ ಸರ್. ಮುಂಚೆ ನಾನು ಏನು 3 ಶಾರ್ಟ್ ಫಿಲ್ಮ್ ಮಾಡಿದ್ದೀನೋ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂದರೆ ಆ ಥರ. ಜಯರಾಮ್ ಸರ್ದು ಅವ್ರು ನಂದಲ್ಲ, ಬೇರೆಯವ್ರದ್ದು ನನಗೆ ಸಿಕ್ಕಿದ್ದು. ಎಮೋಷನಲ್ ಡ್ಯಾಮೇಜ್ ಬಂದುಬಿಟ್ಟು ನನ್ನ ಶಾರ್ಟ್ ಫಿಲ್ಮ್ ಅಲ್ಲ, ಎಲ್ರಿಗೂ ಸುತ್ತಾಡ್ಕೊಂಡು ಎಲ್ಲ ಹೀರೋಗೂ ಹೋಗ್ಬಿಟ್ಟು ಯಾರು ಮಾಡ್ದಿದ್ದ ಮತ್ತು ನನ್ನ ಹತ್ರ ಬಂದಿದ್ದು ಸ್ಕ್ರಿಪ್ಟು. ಸೊ ಅದೇ ಇದೆಲ್ಲ ನಾನು ಸಿಕ್ಕಿದ್ದು ಮಾಡ್ತಿದ್ದೆ ಸರ್. ನಾನು ಏನು ಸಿಗುತ್ತೋ ಅದನ್ನು ಪರ್ಫೆಕ್ಟಾಗಿ ಕೆಲಸ ಮಾಡೋದು ಅಷ್ಟೇ ಸರ್. ನಂಬಿಟ್ಟು ಕೆಲಸ ಮಾಡಬೇಕಷ್ಟೇ ಸರ್. ಅದು ಓಡುತ್ತೆ ಬಿಡುತ್ತೋ ಅದು ನಾನು ಯೋಚನೆ ಮಾಡಲ್ಲ ಸರ್. ಸಿಕ್ಕಿರೋ ಕೆಲಸ ಚೆನ್ನಾಗಿ ಮಾಡಬೇಕಷ್ಟೇ, ಅದೊಂದು ನನ್ನ ಮೈಂಡಲ್ಲಿದೆ ಸರ್. ಯಾವಾಗ ಹಪ್ಪಳ ಟೇಸ್ಟಿಯಾಗಿರ್ಬೇಕಾದ್ರೆ ಡೌಟ್ ಬರಬೇಕಿತ್ತು, ಇದು ನಮ್ಮನೆ ಪ್ರಾಡಕ್ಟ್ ಅಲ್ಲ. ಸೊ 8 ಶಾರ್ಟ್ ಫಿಲ್ಮ್ ಆಗೋಯ್ತು. ಎಂಟು ಶಾರ್ಟ್ ಫಿಲ್ಮ್. 2 ಡೈರೆಕ್ಟರ್ ನೀವೇ? 2 ಡೈರೆಕ್ಟರ್. ಇವಾಗ ನಾನು ಒಂದು ಸ್ಕ್ರಿಪ್ಟ್ ಬರ್ದಿದ್ದೀನಿ ಸರ್. ಅದು ಈ ತಿಂಗಳು ಎಂಡಲ್ಲಿ ಅದನ್ನು ಶೂಟ್ ಮಾಡಬೇಕು. ಬಟ್ ಈಗ ನೋಡಿ, ಈಗ ನೀವೇ ಬರೆದು ನೀವೇ ಮಾಡಿ ಯೂಟ್ಯೂಬ್ ಮಾಡ್ತೀರಲ್ಲ, ಹಣಕಾಸಿನ ವಿಚಾರದಲ್ಲಿ ವರ್ಕೌಟ್ ಆಗುತ್ತಾ ಈಗ? ಸರ್ ಯೂಟ್ಯೂಬು ಅಂದರೆ ಹಣಕಾಸು ಅದಕ್ಕೆ ಸರ್. ಒಂದು ಏನು ಹೇಳ್ತೀನಿ, ಇವಾಗ 3 ಲಕ್ಷ 4 ಲಕ್ಷ ಹೋದರೆ ಒಂದು 30-40 ಸಾವಿರ ಬರುತ್ತೆ ಅಂದ್ಕೊಳ್ಳಿ ಸರ್. ಸೊ ಅದಕ್ಕೆ ಆದಷ್ಟು ನಾವು ಕಡಿಮೆ ಬಜೆಟಲ್ಲಿ ಮಾಡ್ತೀವಿ. ಇವಾಗ ಕಾಸ್ಟು, ಇವಾಗ ಜಯರಾಮ್ ಸರ್ದು ಕಾಸ್ಟ್ ದೊಡ್ಡದಿರುತ್ತೆ, ಅವ್ರ ಸ್ಕ್ರಿಪ್ಟು ಹಂಗೆ ಇರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನಮ್ದು ಹಂಗಲ್ವಲ್ಲ, ಅವ್ರ ಥರ ಯೂಟ್ಯೂಬಲ್ಲಿ ರಾಜ್ ಮಾಡಿತಾರೆ ಅವರು. ಸೊ ನಮ್ದು ಹಂಗಲ್ವಲ್ಲ ಸರ್. ಸೊ ನಮ್ಮದು ಏನಂದರೆ ನಮ್ಮ ಸ್ಕ್ರಿಪ್ಟ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಸ್ಕ್ರಿಪ್ಟ್ ಇಷ್ಟು ಓಡುತ್ತೆ, ಇದು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಸೊ ನಾವು ಏನಂದ್ರೆ ಕಡಿಮೆ ಬಜೆಟಲ್ಲಿ ಎಲ್ಲೆಲ್ಲಿ ಕಡಿಮೆ ನಾವು ಮಾಡ್ಬೋದು. ಇವಾಗ ನೀನು 5,000 ಇಸ್ಕೊತೀವಿ ಅಂದರೆ ನನ್ನ ಕೈಲಿ 2,000 ರೂಪಾಯಿ ಕೊಡೋಕ್ಕಾಗುತ್ತೆ, ಬಂದು ಮಾಡಿಕೊಟ್ಟು ಹೋಗೋ ರಿಕ್ವೆಸ್ಟಲ್ಲಿ ಕೇಳೋದು. ಅವ್ರಿಗೊಂದು ಲೈಫ್ ಆಗುತ್ತೆ, ನಮಗೊಂದು ಲೈಫ್ ಸರ್. ಏನಂದರೆ ನೀವು ಏನೇ ಮಾಡಿದ್ರು ಟೀಮ್ ಸರ್, ಟೀಮ್ ವರ್ಕು. ಸಿನಿಮಾ ಶಾರ್ಟ್ ಫಿಲ್ಮ್ ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ. ಸೊ ಹಿಂಗೆ ಮಾಡಿದಾಗ ಶಶಾಂಕ್ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಸಪೋರ್ಟ್ ಮಾಡ್ದೆ. ಅವನು ಏನು ಸ್ಟೀಮ್ಸ್ ಎಲ್ಲ ಎತ್ಕೊಂಡು DI ಕೂಡ ಅವನೇ ಮಾಡಿರೋದು ಸರ್. ನೀವು ನೋಡಿದ್ರೆ ಮೋಸ್ಟ್ಲಿ ಯಾರೋ ದೊಡ್ಡವರು DI ಮಾಡೋ ಥರ ಇದೆ. ಅದು ಕ್ಯಾಮ್ರಾ ಎಲ್ಲ ಯಾಕೆ ಬಳಸ್ತಾರೆ ಸರ್? Sony A7 S3ನೇ ಬರುತ್ತೆ ಕ್ಯಾಮ್ರಾ ಎಲ್ಲ. ಅದೇ ಸರ್, ಮಿನಿಮಮ್ ಲೈಟ್ಸು, ಒಂದು 3 ಲೆನ್ಸು, ಒಂದು ಗಿಂಬಲು, ಈ ಥರ ಇಟ್ಕೊಂಡು ನಾವು ಶಾರ್ಟ್ ಫಿಲ್ಮ್ ಮಾಡೋದು ಸರ್. ಸೊ ಅದಾದಮೇಲೆ ಇವೊಂದು ಶಾರ್ಟ್ ಫಿಲ್ಮ್ ಬರಿತಿದ್ದೀನಿ. ಇವತ್ತೊಂದು ರಿಹರ್ಸಲ್ ಇದೆ ಸರ್. ಇವತ್ತೊಂದು ಹೋಗ್ತಿದೆ. ಕರಿತಿದ್ದಾರೆ ಸರ್. ಒಂದು ಟೈಮಲ್ಲಿ ನನಗೆ ಈ ಗೌರವಣ್ಣ ಹೆಂಗೆ ಇನ್ಸ್ಪೈರ್ ಅಂತಂದರೆ ಸರ್, ನಾನು ಶಾರ್ಟ್ ಫಿಲ್ಮ್ ಪಲ್ಪಿ ಪರಮೇಶ್ವರಿ ಹಿಟ್ಟಾಯಿತು, ಇದಾಯಿತು. ನಾನೊಂದು ಮೈಂಡ್ ಸೆಟ್ ಇತ್ತು, ಓಕೆ ಇನ್ಮೇಲೆ ರೀಲ್ಸ್ ಮಾಡ್ಬಿಟ್ಟು ಫಾಲೋವರ್ಸ್ ಗಳಿಸ್ಕೊಂಬಿಡೋಣ ಅಂತ. ಸೊ ಆ ಅಣ್ಣನ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ಅನಿಸಿದ್ದು, ರೀಲ್ಸ್ ಬೇರೆ, ಶಾರ್ಟ್ ಫಿಲ್ಮ್ ಬೇರೆ, ಸಿನಿಮಾ ಬೇರೆ. ಸೊ ನೀನು ರೀಲ್ಸ್ ಮಾಡಿ ಅದು ಮಾಡೋದ್ಕಿಂತ ಶಾರ್ಟ್ ಫಿಲ್ಮ್ ಕಂಟೆಂಟ್ ಮಾಡೋದು ನೀನು ಸಿನಿಮಾ ವರ್ಕ್ ಆಗುತ್ತೆ. ಸೊ ಆ ಅಣ್ಣಂದು ಏನಂದು ಕ್ವಾಲಿಟಿ ಆಫ್ ವರ್ಕು ನಾನು ತುಂಬ ಫಾಲೋ ಮಾಡಿದೆ. ಸೊ ಕ್ವಾಲಿಟಿ ಆಫ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಏನಾಯಿತು, ನಾನು ರೀಲ್ಸ್ ಮಾಡೋದ್ಬಿಟ್ಟು ಕಂಟೆಂಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಂಟೆಂಟ್ ಬರ್ಕೊಂತ ಲೇಟ್ ಆದರೂ ಪರವಾಗಿಲ್ಲ ಸರ್. ಹೆಂಗೆ ಅಂತಂದರೆ ನಮ್ಮ ಇಂಡಸ್ಟ್ರಿ ತಾಳ್ಮೆ ಇರಬೇಕು ಸರ್. ಸೊ ನಾನು ತಾಳ್ಮೆ ತುಂಬ ಪ್ರಿಪೇರ್ ಆಗಿದ್ದೀನಿ. ತಾಳ್ಮೆಗೆ ಮತ್ತು ಕಷ್ಟಕ್ಕೆ ತುಂಬ ಪ್ರಿಪೇರ್ ಆಗಿದ್ದೀನಿ. ನಾನು 2 ತಿಂಗಳು ಖಾಲಿ ಕೂತ್ರೂ ನಾನೇನು ಕುಗ್ಗಲ್ಲ. ನನ್ನ ಹತ್ರ 1 ರೂಪಾಯಿ ಇಲ್ಲಾಂದ್ರೆ ನಾನು ಕುಗ್ಗಲ್ಲ. ಯಾಕಂದ್ರೆ ನಾನು ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಅದನ್ನೆಲ್ಲ. ಇನ್ನೇನು ನೋಡ್ತೀಯ ಅಂತ. ಸೊ ನಾನು ಏನು ಮಾಡ್ತೀನಿ, ಕಾಯ್ತೀನಿ, ಪೇಷನ್ಸಾಗಿ ಕಾಯ್ತೀನಿ.
ಯಾವಾಗ ಅವಕಾಶ ಬರುತ್ತೋ ಅವಾಗ ನಾನು ಕೆಲಸ ಮಾಡ್ತೀನಿ ಸರ್. ಅಂದರೆ ಹಿಂಗೆ ಸ್ಲೋ ಹೋಗೋದಕ್ಕಿಂತ ಸಡನ್ನಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ನನ್ನನ್ನು ನಾನು ಸಂಭಾಳಿಸೋಷ್ಟು ನನ್ನ ಹತ್ರ ಇದಿದೆ ಸರ್. ಅಪ್ಪ ಅಮ್ಮಂಗೆ ಗೊತ್ತಾಯ್ತಾ ಶಾರ್ಟ್ ಫಿಲ್ಮ್ ಮಾಡ್ತಿರೋದು? ಶಾರ್ಟ್ ಫಿಲ್ಮ್ ನೋಡ್ತಾರೆ ಸರ್, ತುಂಬ ಚೆನ್ನಾಗಿ ನೋಡ್ತಾರೆ. ಇವಾಗಲೂ ಹೇಳ್ತೀನಿ, ನಮ್ಮ ಅಕ್ಕ ಮತ್ತು ನಮ್ಮಮ್ಮ ನನ್ನ ತುಂಬ ಚೆನ್ನಾಗಿ ನಂಬ್ತಾರೆ, ನೀನು ಮಾಡ್ತೀಯ ಅಂತ. ಬಟ್ ನಮ್ಮ ಅಪ್ಪಗೆ ಭಯ, ಅಂದರೆ ಎಷ್ಟು ದಿವಸ ಅಂತ ಅದರಲ್ಲೇ ಇರ್ತೀಯ, ಏನಾದರೂ ಕೆಲಸ ಮಾಡು, ಅದು ಮಾಡು ಅಂತ. ನಾನು ಸ್ಟಾರ್ಟಿಂಗ್ ಒಂದು ಮಾತು ಹೇಳಿದ್ದೆ, ನಾನು ರೋಡಲ್ಲಿ ಬಿದ್ರೂ ನೀನು ಟೆನ್ಷನ್ ತಗೋಬೇಡ, ನಾನೇನು ಕುಗ್ಗಲ್ಲ, ಮತ್ತೆ ಎದ್ಬಿಟ್ಟು ಬರ್ತೀನಿ ಅಂತ. ಸೊ ಇವಾಗಲೂ ಅದೇ ನಂಬಿಕೆಯಲ್ಲೇ ಇರೋ ಸರ್. ನಾನು ಯಾವತ್ತೂ ಕುಗ್ಗಲ್ಲ, ಕೆಲಸ ಆಗಿಲ್ಲ ಅಂತ ಬೇಜಾರಾಗಲ್ಲ ಸರ್. ಇವಾಗ ನಾನು ಸುಮ್ಮನೆ ಇಂಜಿನಿಯರಿಂಗ್ ಮಾಡಿದ್ದೆ ಅಂದ್ಕೊಳ್ಳಿ ಸರ್, ಸಡನ್ನಾಗಿ ಕೆಲಸ ಸಿಗೋಲ್ಲ ಸರ್, ಅದಕ್ಕೂ ನಾವು ಕಷ್ಟಪಡಬೇಕಲ್ವ ಸರ್. ನಾವು ಅಂದ್ಕೊಂಡ್ರೆ ಕೆಲಸ ಸಿಗ್ಬೋದು, ಕೆಲಸ ಕಷ್ಟಪಡಬೇಕಲ್ವ. ಸೊ ಇದರಲ್ಲೇ ಪಡೋಣ ಸರ್. ಇವಾಗ ನಾನು ಒಬ್ಬನೇ ಗೆದ್ದರೆ ಸರ್ ಎಷ್ಟು ಜನ ಲೈಫ್ ಸೆಟ್ಲ್ ಆಗುತ್ತೆ ಸರ್. ಸರ್ ನನಗೆ ಇನ್ನೊಂದು ಸರ್, ನನಗೆ ಈ ಸುತ್ತ ಇದೆ ಸರ್ ಸಮಾಜ ತುಂಬ ಹರ್ಟ್ ಮಾಡ್ತೀವಿ ಸರ್. ಹೆಂಗೆ ಅಂತ ಹೇಳ್ತೀನಿ ಸರ್. ಇವಾಗ ಸುಮ್ಮನೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸರ್, ನೀವು ದುಡ್ಡು ಇಲ್ದಿರೋ ಹೋಗ್ತಾರೆ ಹಾಸ್ಪಿಟ್ಲ್, ಅಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರೆ. ಅದೇ ನೀವು ದುಡ್ಡು ಇಟ್ಕೊಂಡು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗು, ಅಲ್ಲಿ ನಾನು ಡಾಕ್ಟ್ರ್ ಗುರು ನಾನು ಇಷ್ಟು ಗಂಟೆ ಬರ್ತೀನಿ, ನಾನು ಇಷ್ಟು ಗಂಟೆ ಡಾಕ್ಟ್ರ್ ಇಷ್ಟು ಗಂಟೆ ನಾನು ಬರ್ತೀನಿ, ನಾನು ನೋಡಿ ಕಳಿಸಿ ಅಲ್ವಾ ಸರ್. ಅದೇ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ನೀವು ಕ್ಯೂವಲ್ಲಿ ನಿಂತ್ಕೋಬೇಕು ಅಲ್ವಾ ಸರ್, ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕು. ಅಲ್ಲಿ ಅವ್ನು ಕೊಟ್ಟೋ ಟ್ಯಾಬ್ಲೆಟ್ನ ಮತ್ತೆ ಒಂದು ಡೇಟ್ ಕೊಡ್ತಾನೆ, ಇವ ಡೇಟ್ ಬಾ ಅಂತ. ಸೊ ಈ ಸಮಾಜ ಏನಾಯಿತು ನನಗೆ ಹರ್ಟ್ ಮಾಡಿತ್ತು. ಮತ್ತು ರಾಜಕೀಯದವರು ಅಷ್ಟೇ, ನಾನು ಹೇಳಲ್ಲ ಸರ್, ತಪ್ಪಾಗಿ ಹೇಳಲ್ಲ. ಒಬ್ಬ ಮಿಡ್ಲ್ ಕ್ಲಾಸ್ ಇರೋರನ್ನ, ಒಬ್ಬ ಹಳ್ಳಿಯಲ್ಲಿ ಇರೋರನ್ನ ಯೂಸ್ ಮಾಡಿಕೊಂಡು ಹೆಂಗೆ ಅವ್ರು ಬೆಳೀತಾರೆ, ಅದೆಲ್ಲ ನನಗೆ ಹರಟಾಗಿ ಓಕೆ, ಈ ಲೈಫ್ ನಮ್ಗೆ ಬದುಕಬಾರ್ದು, ಬೇರೆ ಏನಾದರೂ ಮಾಡಬೇಕು. ಸೊ ನಾನು ಕಷ್ಟಪಟ್ಟರೆ, ನಾನು ಸೋತ್ರೆ ನಾನು, ಬಟ್ ನಾನು ಸೆಟ್ಲಾದರೆ ಅಲ್ವಾ ಸರ್, ನಾನು ಸೆಟ್ಲಾದರೆ ನನ್ನ ಫ್ಯಾಮಿಲಿ, ನಾನು ನಂಬ್ಕೊಂಡಿರೋರು ಒಂದಿಷ್ಟು ಜನ ಸೆಟ್ಲ್ ಆಗ್ತಾರೆ, ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡಲ್ಲ ಅನ್ನೋದಷ್ಟೇ ಸರ್. ಸೊ ಇದೇ ನನ್ನ ಉದ್ದೇಶ. ಅಂದರೆ ಸಮಾಜ ಹರ್ಟ್ ಮಾಡಿರೋದಕ್ಕೆ ನಾನು ಇದಾಗಿರೋದು, ಟ್ರಿಗರ್ ಆಗಿರೋದು ಬಿಟ್ಟರೆ ನಾನೇನೋ ದೊಡ್ಡದೇನೋ ಮಾಡ್ಬಿಡ್ತೀನಿ, ನುಗ್ಗಿಬಿಡ್ತೀನಿ ಅನ್ನೋದಲ್ಲ ಸರ್. ಒಂದು ಕ್ಲಾರಿಟಿ ನನಗೆ ಏನಾಗಿದೆ, ನಾನು ಹಂಗೆ ಬದುಕಬಾರ್ದು, ಬೇರೆ ಥರ ಬದುಕಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಅಷ್ಟೇ ನಡೀತಿದೆ ಸರ್. ಸರ್ ಮುಂದಿನ ಪ್ಲಾನಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೀನಿ, ಮತ್ತು ಸಿನಿಮಾಗೂ ಪ್ರೊಡ್ಯೂಸರ್ ಇವಾಗ ಕತೆ ಮಾಡಿಕೊಂಡು ಡಿಸ್ಕಸ್ ಮಾಡ್ಬಿಟ್ಟು ಕತೆಗಳು ಬರಿತಿದ್ದೀವಿ ಸರ್ ನಾವು. ಸೊ ಅದೇ ಸಿನಿಮಾಗೆ ಇವಾಗ ಒಂದು 2 ವರ್ಷದಲ್ಲಿ ಒಂದೇ ಸರ್. ಇನ್ನೇ ನನ್ನ ಫ್ರೆಂಡ್ ಹತ್ರ, ನೀನು ನಂಬಲ್ಲ, ನನ್ನ ಫ್ರೆಂಡ್ ಭಾಸ್ಕರ್ ಅಂತ ಹೇಳ್ಬಿಟ್ಟು ಅವನು ಅಂದರೆ ಸುಮ್ಮನೆ ಮಾತಾಡೋದು, ಇನ್ನು 5 ವರ್ಷದಲ್ಲಿ ನಾವು ಸೈಮ ಇಸ್ಕೊಂತಿರ್ತೀವಿ, ನೀನು ಪೂಜೆ ಗಡೆ ಹತ್ರ ಇಸ್ಕೊಂತಿರ್ತೀವಿ, ಅದೇ ಟೈಮಲ್ಲಿ ನಿಮ್ಮ ಫೋನ್ ಬಂತು ಸರ್. ನಮ್ಮ ತಾಯಿ ಅಣ್ಣಗೂ ಸರ್ ಅದೇ ಟೈಮಲ್ಲಿ 2 ಸಲ ನಿಮ್ಗೆ ಬಿಸಿ ಬಂತು ಗೊತ್ತಾ ಸರ್. ನಾನು ಯಾರ್ದು ಅನ್ನೊಂದು ನಂಬರ್ ಅಂತ ಸುಮ್ಮನೆ ಅದೇ ನಾನು. ಅದಾದ್ಮೇಲೆ ಇನ್ನೂ ಸತಿ ಫೋನ್ ಮಾಡಿದ್ರೆ ಮಗ ಫೋನ್ ಕಟ್ ಮಾಡ್ತೀನಿ, ಕಟ್ ಮಾಡ್ಬಿಟ್ಟು ನಾನು ನಿಮಗೆ ಮಾಡಿದೆ. ಹೆವಿ ಖುಷಿ ಆಗೋಯ್ತು ನನಗೆ. ಮತ್ತು ನಿಮ್ಮ ಜೊತೆ ಮಾತಾಡಿದಷ್ಟು ಕಟ್ ಮಾಡ್ಬಿಟ್ಟು ಫೋನ್ ಮಾಡಿದೆ, ಮಗ ನಿನ್ನ ನಾಲ್ಗಲ್ಲಿ ನೀನು ಬಚ್ಚೈತಿರೋ, ಕಲಾ ಮಾಧ್ಯಮದಲ್ಲಿ ಫೋನ್ ಮಾಡಿದ್ರು ಕಣೋ ಅಂತ. ಸರ್ ಸೀರಿಯಸ್ಲಿ ನೀವು ನಂಬಲ್ಲ, ರಾತ್ರಿ ನಾನು ಮಲಗಿಲ್ಲ ಸರ್. ನಾನು ರಾತ್ರಿನೇ ಮಲಗಿಲ್ಲ. ನಾನು ಹಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕಂತ ಏನೇ ಪ್ರಿಪೇರ್ ಆದ್ರೂ. ಬಟ್ ಏನು ಗೊತ್ತಾ ಸರ್, ನಾನು ಹೇಳಿದೆ ಸರ್, ನಿಮಗೆ 30,000 ಸಬ್ಸ್ಕ್ರೈಬ್ಸ್ ಇರೋವಾಗಲೂ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ. ನಿಜ ಸರ್. ಆ್ಯಕ್ಚುಲಿ ನಾನು ಇದನ್ನು ನಾನು ಅಂದರೆ ನೀವು ಬಂದು ಮಾಡ್ತೀರ ಅಂತ ನಾನು ಸುಳ್ಳು ಹೇಳ್ತಿಲ್ಲ, ಬಟ್ ಮನಸ್ಸಿಂದ ಹೇಳ್ತಿದ್ದೀನಿ, ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದೆ. ಇಷ್ಟ ಬಿಟ್ಟು ಹುಡುಗಿ ನೆನಪಲ್ಲೇ ಇದ್ದೀರಿ ಇನ್ನು? ಇಲ್ಲ ಸರ್, ಇವಾಗ ಕ್ಲಾರಿಟಿ ಆಗಿದ್ದೀನಿ. ಇಲ್ಲ ಸರ್, ಕ್ಲಾರಿಟಿ ಆಗಿದ್ದೀನಿ ಬಿಚ್ಚಾಕ್. ಸೊ ಅದೇ ಹೇಳಿದ್ರೆ ಸರ್, ಸಮಾಜ ಹರ್ಟ್ ಮಾಡಿದಾಗ ನೀವು ಬೇರೆ ನೆನಪಾಗಲ್ಲ ನೋಡಿ. ಮನುಷ್ಯನಿಗೆ ಅವಮಾನ ನೋವು ಎಷ್ಟು ಪಾಠ ಕಲಿಸುತ್ತೆ. ಹೌದು ಸರ್, ಅದು ಕಲಿಬೇಕು. ಅದನ್ನು ಕಲ್ಬಿಟ್ಟು ಕುಗ್ಗೋದಕ್ಕಿಂತ ಅಲ್ಲ, ಯಾರೇ ಸಡನ್ನಾಗಿ ಬೆಳೆಯೋಕ್ಕಾಗಲ್ಲ ಸರ್. ಸರ್ ನಾನು ಇದುವರೆಗೆ ನಾನೇನು ದೊಡ್ಡದೇನು ಮಾಡಿಲ್ಲ ಸರ್, ಬಟ್ ನನಗೆ ಆಗಿರೋ ಅವಮಾನದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನಾನೇನು ಬೆಳೆದು ಬಿಟ್ಟಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ನನಗೆ ಏನೇನು ಅವಮಾನ ಆಗಿದೆಯೋ, ಸೊ ನನ್ನ ಪರಿಸರ ನಾನು ಏನು ನೋಡಿದ್ದೀನೋ, ಇದು ನಾನಲ್ಲ, ಹಿಂಗೆ ನಾನು ಇರಬಾರ್ದು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಿರೋದು ಅಷ್ಟೇ ಬಿಟ್ಟರೆ ಸರ್, ನಾನು ಇನ್ನೂ ಏನು ಬೆಳೆದಿಲ್ಲ. ಬಟ್ ನಾನು ಮುಂದೆ 100% ನಾನು ಬೆಳ್ತೀನಿ ಸರ್, ಇದು ಮಾತ್ರ ಸತ್ಯ. ನೋಡಿ, ನಿಮ್ಗೆ ಏನಾದ್ರು ನಿಮ್ಮ ಗೆಳತಿ ಸಿಕ್ಕಿದ್ರೆ, ಆ ಗೆಳತಿ ಜೊತೆ ಮದುವೆ ಮಾಡಿಕೊಂಡು ಒಂದು 25,000 ಕೆಲ್ಸಕ್ಕೆ ಹೋಗ್ತಿದ್ದೆ, ಒಂದು 25,000 10,000 ಕೆಲ್ಸಕ್ಕೆ ಹೋಗ್ತಿದ್ದೆ, 10,000 ಹಿಂದೆ ಇಡ್ತಿದ್ದೆ, 10,000 ಸಂಸಾರ ಮಾಡ್ತಿದ್ದೆ, 5,000 ರೇಷನ್ ತರ್ತಿದ್ದೆ. ನಾರ್ಮಲ್ ಲೈಫ್. ನನ್ನ ಅಪ್ಪು ಇವಾಗಲೂ ನೀನೇನು ಕೆಲ್ಸಕ್ಕೆ ಹೋಗಿ ಅದಕ್ಕೂ ನಾನು ಅಪ್ಪು ನಾನು ಟ್ರಿಗರ್ ಆಗೋದು ಅದಕ್ಕೆ ನಾನು ನಿಂತರ ಬಟ್ ನಾವು ಅಪ್ಪ ಕಷ್ಟಪಟ್ಟು ಬಂದವರು ಸರ್, ಇಲ್ಲ ಅಂತ ಹೇಳ್ತೀನಿ. ಬಟ್ ಅದೇ ಸರ್, ನಾನು ಹೇಳ್ದಂಗೆ ನಾನು ಒಬ್ಬನೇ ಸೆಟ್ಲ್ ಆದರೆ ಎಷ್ಟು ಲೈಫ್ ಸೆಟ್ಲ್ ಆಗುತ್ತೆ ಸರ್, ಎಷ್ಟು ಜನ ಸೆಟ್ಲ್ ಆಗ್ತೀನಿ. ನಾನು ಒಬ್ಬನೇ ಹಾಳಾದರೆ ನಾನು ಒಬ್ಬನೇ ಹಾಳಾಗ್ತೀನಿ. ಸೊ ಅದ್ರ ಯೋಚನೆ ಇಟ್ಕೊಂಡು ಕೆಲಸ ಮಾಡ್ತಿರೋ ಸರ್ ನಾನು. ಸೊ ನಮ್ಮ ಅಪ್ಪನ ಅದೇ ರೀಸೆಂಟಾಗಿ ನಮ್ಮ ಅಪ್ಪನ ನನಗೆ ಜಗಳ ಆಯಿತು. ಏನು ನೀನು ಸಡನ್ನಾಗಿ ಕೇಳಿದೆ 50,000 ಇಲ್ಲ ನಿಮ್ಮ ಹತ್ರ ಅಂತ. ನಾನು ಹೇಳಿದೆ, ನಾನು ಮಿಡ್ಲ್ ಕ್ಲಾಸ್ ಲೈಫ್ ಬದುಕಕ್ಕೆ ಬಂದಿಲ್ಲ. ಮಿಡ್ಲ್ ಕ್ಲಾಸ್ ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಆ ಥರ ಲೈಫ್ ಬದುಕಕ್ಕೆ ಬಂದಿಲ್ಲ. ನಾನು ಬೇರೆ ಥರ ಏನಾದ್ರು ಮಾಡಬೇಕು,
ಬೇರೆ ಥರ ಏನೋ ಬದುಕಬೇಕು, ಬೇರೆ ಥರ ನಾನು ನೋಡಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ದಯವಿಟ್ಟು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಇರೋ ಅಂತ ಹೇಳಿದ್ದು. ಬಟ್ ನಮ್ಮಮ್ಮ ನಮ್ಮ ಅಕ್ಕ ಸರ್ ನನಗೆ ಇವಾಗ ನನ್ನ ಹತ್ರ ಕಾಸಿಲ್ಲ ಅಂತಂದ್ರೆ ನಮ್ಮ ಅಕ್ಕ ಫೋನ್ ಹಾಕ್ತೀನಿ ಕಳಿಸಿ ಇಷ್ಟು ಅಂತ. ನೀನೇನ ಸುಮಾರು ಕಟ್ಕೊಂಡೆ ಅಂದ್ರೆ ನಾವು ಹಂಗೆ ಮಾಡಕ್ಕಾಯ್ತದ. ಇಲ್ಲಿ ನೀವು ನೋಡ್ತಾ ಇದ್ದೀರಿ 10 ದೊಡ್ಡ ದೊಡ್ಡ ಸಾಧಕರನ್ನ ಫೋಟೋಗಳನ್ನ ಹಾಕ್ಕೊಂಡು ದಿನ ನೋಡ್ತಾ ಒಂಥರ ಈ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಆ ಥರ ಮನಸ್ಸಿನ ಗ್ರಹಿಕೆ. ಸೊ ಆ ಥರದ್ದು ಮಾಡಿ ನಾನು ಒಂದಿನ ಇವ್ರ ಸಾಲಲ್ಲಿ ಸೇರ್ತೀನಿ ಅಂತ. ಸೊ ನನ್ನ ಪ್ರಕಾರ ಅವರು ಖಂಡಿತ ಸೇರ್ತಾರೆ. ಗೊತ್ತಾ, ಅವ್ರಿಗೆ ಬದುಕಿನ ಬಗ್ಗೆ ಬಹಳ ಖಚಿತತೆ ಇದೆ, ಆದರೆ ಫಿಕ್ಸ್ ಇದ್ದಾರೆ, ಹೀಗೆ ಆಗಬೇಕು, ಹೀಗೆ ಇರಬೇಕು ಅಂತೇಳಿ ಕ್ಲಾರಿಟಿ ಇದೆ. ಸೊ ಹಾಗಾಗಿ ಶುಭವಾಗಲಿ ಅವ್ರಿಗೆ. ಯುವ ಕಲಾವಿದರು ಬೆಳಿಬೇಕು, ಬೆಳೀತಾ ಇದ್ದಾರೆ. ಜೊತೆಗೆ ಬರವಣಿಗೆ ಕೈ ಇಟ್ಟೋದು ಇನ್ನೂ ಸಂತೋಷ. ಯಾಕಂದರೆ ಭಾಳ ಜನ ಕಲಾವಿದರಿಗೆ ಉಳ್ಕೊಂಡ್ಬಿಡ್ತಾರೆ, ಇಲ್ಲ ನನ್ನ ಭವಿಷ್ಯ ನಾನು ಬರ್ಕೋತೀನಿ ಕೂತವ್ರು ಅವರು. ಸೊ ಹಾಗಾಗಿ ಒಳ್ಳೆಯದಾಗಲಿ. ಶಾರ್ಟ್ ಫಿಲ್ಮ್ಸ್ ಚೆನ್ನಾಗಿ ಮಾಡ್ತಾರೆ ಅವರು. ಎಲ್ಲ ತಂಡ ಬೆಂಬಲಿಸಿ ಅಂತ ಕೇಳ್ಕೊಂಡು ಸಂತೋಷ. ಶುಭವಾಗಲಿ. ಥ್ಯಾಂಕ್ಸ್ ಕಲಾಮೋದಕ್ಕೆ ಸಮಯ ಕೊಟ್ಟಿದ್ದೀರಿ. ನನ್ನ ಪುಣ್ಯ ಸರ್ ಇದೆ. ದೊಡ್ಡ ಮಾತು. ಶುಭವಾಗಲಿ. ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಸರ್. ದಯವಿಟ್ಟು ಕಲಾ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.